शांति। आज हैप्पी चिल्ड्रंस डे, हैप्पी दीपावली। हाँ, हम भी बच्चे हैं ना बाबा के, छोटे बच्चे ನಾವೆಲ್ಲ ಚಿಕ್ಕ ಮಕ್ಕಳಲ್ಲ. ಬಾಬಾ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಬಾಬಾ ಮಕ್ಕಳಿಗೆ ಅಮೃತ ವೇಳೆಯಿಂದನೇ ವಿಶ್ ಮಾಡ್ತಿದ್ದಾರೆ. दीप जगाने का भी बाबा तो 36 से ही चालू कर दिया। आज पूछ रहे बाबा, पूजनीय लायक कौन बनेगा, कौन नहीं बनेगा, कौन बनेगा, कौन सा पुरुषार्थ ಪೂಜ್ಯನೀಯರಾಗೋ ಪುರುಷಾರ್ಥ ಯಾವುದು, ಯಾರು ಪೂಜೆ ಆಗಲ್ಲ ನಾವು ಪ್ರಶ್ನೆ. ದೀಪಾವಳಿ ಕನೆಕ್ಟೆಡ್ ಎಲ್ಲ. आत्मा ज्योति जगाने का, जो अपना या दूसरों का जगाना, माना अपना भी जगाना है, दूसरों का भी। तमो प्रधान से सतो प्रधान अपने को बनाने का, दूसरों को बनाने का जो पुरुषार्थ करते हैं, वो बच्चे पूजनीय। इसमें जो गफलत करते हैं तो सजाए खाते हैं, फिर रात अंत में पश्चाताप में रोना पड़ेगा, वो पूजा लायक नहीं बन सकते। ಯಾರು ತನ್ನ ಆತ್ಮನನ್ನ ಬೆಳಗಿಸ್ಕೊಳ್ತಕ್ಕಂತಹ ಪುರುಷಾರ್ಥ ಮಾಡ್ತಾರೆ, ತಮೋಗುಣಿಯಿಂದ ಸತೋ ಪ್ರಧಾನರಾಗೋ ಪುರುಷಾರ್ಥ ಮಾಡ್ತಾರೆ, ಆ ಮಕ್ಕಳಷ್ಟೇನೆ, ಪುರುಷಾರ್ಥ ಮಾಡೋ ಮಕ್ಕಳಷ್ಟೇನೆ ಪೂಜ್ಯರಾಗೋಕ್ಕಾಗತ್ತೆ. ಯಾರು ಗಫ್ಲತ್ ಗೊತ್ತಿದ್ದೂ ಕೇರ್ಲೆಸ್ ಮಾಡಿಕೊಂಡು ತನ್ನನ್ನ ಸತೋ ಪ್ರದಾನ ಮಾಡ್ಕೋಬೇಕಂದ್ರೆ ನೆನಪಿನ ಯಾತ್ರೆ, ಯೋಗ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಬಾಬಾವ್ರ ಮೇಲೆ ಲಗನ್ ಹಂಗಿರ್ಬೇಕು, ಲಗನ್ ಅಗ್ನಿಯ ರೂಪ ತಗೋಬೇಕು. ಆಗಷ್ಟೇನೆ ಎಲ್ಲ ಸಾಧ್ಯ, ಇಲ್ಲಾಂದ್ರೆ ಏನ್ ಸಾಧ್ಯ ಇಲ್ಲ. ನೋಡ್ಬೇಕು ನಾನೇನ್ ಮಾಡ್ತಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ವಾ. ಮತ್ತೆ ಯಾರು ಹಿಂಗೆ ಗಫಲತ್ ಮಿಸ್ಟೇಕ್ ಮಾಡ್ತಾ ಹೋಗ್ತಾರೆ, ಅವ್ರು ಶಿಕ್ಷೆಯ ಸಜಾಕೆ ಬಾಗಿ ಶಿಕ್ಷೆ ತಿಂತಾರೆ. ಅಂದ್ರೆ ಶಿಕ್ಷೆ ತಿನ್ನೋರ್ದು ರೆಗಾರ್ಡ್ ಇರಕ್ಕಾಗಲ್ಲಲ್ಲ. ಈಗ ಜೈಲಿಗೆ ಹೋಗೋರಿಗೆ ಬೆಲೆ ಇರುತ್ತಾ? ಕೆಟ್ಟ ಕೆಲಸ ಮಾಡಿದ್ರೆ ಯಾರಿಗೂ ಬೆಲೆ ಇರಲ್ಲ ಅನ್ನೋ ತರ ಗಫಲತ್ ಮಾಡೋದು ಒಂದು ದೊಡ್ಡದ್ರಲ್ಲಿ ದೊಡ್ಡ ಮಿಸ್ಟೇಕ್. ಅಂದ್ರೆ ಗೊತ್ತಿದ್ದೂನು ಕೇರ್ಲೆಸ್ ಆಗಿ ನಡೆಯೋದು, ಪುರುಷಾರ್ಥ ಮಾಡದೇ ಇರೋದು, ತನ್ನ ಪರಿವರ್ತನೆ ಮಾಡ್ಕೊಳ್ದೆ ಇರೋದು, ಇದು ಬಹಳ ದೊಡ್ಡ ಮಿಸ್ಟೇಕ್. ಅದಕ್ಕೆ ಅವರು ಪೂಜ್ಯರಾಗಕ್ಕಾಗಲ್ಲ. मीठे बच्चे तुम सच्चे सच्चे राज ऋषि हो, तुम्हारा कर्तव्य है तपस्या करना, तपस्या से ही पूजन लायक बनेंगे. ನೋಡಿ, ದೀಪ ಬೆಳಗಿಸ್ಕೊಳ್ಳೋದಂದ್ರೇನೆ ತಪಸ್ಸು. ಮಧುರವಾದಂತಹ ಮಕ್ಕಳೇ, ನೀವು ಸತ್ಯ ಸತ್ಯ ರಾಜ ಋಷಿಗಳಾಗಿದ್ದೀರಾ. ನಿಮ್ಮ ಕರ್ತವ್ಯನೇ ಆಗಿದೆ ತಪಸ್ ಮಾಡೋದು. ತಪಸ್ಸಿನಿಂದನೇ ನೀವು ಪೂಜೆಗೆ ಲಾಯಕ್ಕಾಗ್ತೀರಾ, ಪೂಜ್ಯನೀಯರಾಗ್ತೀರಾ. ತಪಸ್ ಮಾಡಿ ಅಂತಿದ್ದಾರೆ ಬಾಬು. ತಪಸ್ಸಂದ್ರೇನು? ದೃಢತಾ ಸಂಪನ್ನ ಅಭ್ಯಾಸ, ದೃಢವಾದ ಸಾಧನೆ. ಯಾವುದು ಒಂದು ಲಕ್ಷ್ಯ ಇಟ್ಕೊಂಡು ಶುರು ಮಾಡಿದ್ರೆ ಅದು ಮುಟ್ಟುವರೆಗೂ ಅದು ಭಂಗ ಆಗಬಾರದು. ಈಗ ತಿಳ್ಕೊಳ್ಳಿ, ನಾನು ಆತ್ಮಾಭಿಮಾನಿ ಆಗ್ಲೇಬೇಕು. ಅನ್ಯರನ್ನ ಮಸ್ತಕದಲ್ಲಿ ಬಿಂದು ನೋಡಿ ನಾನು ಬಿಂದುವಾಗಿರೋ ತನಕ ನಾನು ಬಿಡಲ್ಲ ಅನ್ನೋ ದೃಢ ಸಂಕಲ್ಪ ಮಾಡಿ ಅದಕ್ಕೆ ತಕ್ಕಂತೆ ಪುರುಷಾರ್ಥ ಮಾಡೋದು ತಪಸ್ಸು. ಏನು ಬದಲಾವಣೆ ಬಯಸ್ತೀವಿ ಅದನ್ನ ದೃಢವಾಗಿ ಬಾಬಾವ್ರು ನೆನಪು ಮಾಡ್ತಾ ಅದಕ್ಕೆ ಕನೆಕ್ಟೆಡ್ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಂಡು ಹೋಗೋದು. ನೋಡಿ ನಾನು ಹಂಗ್ ಮಾಡ್ತಿದ್ದೀನ ಅಂತ. कौन सा पुरुषार्थ सदा काल के लिए पूजन लायक बना देता है? आत्मा की ज्योति जगाने व तमो प्रदान आत्मा को सतो प्रदान बनाने का पुरुषार्थ करो तो सदा काल के लिए पूजन लायक बन जाएंगे. जो अभी गफलत करते हैं वो बहुत रोते हैं, अगर पुरुषार्थ करके पास नहीं हुए, धर्मराज की सजाए खाई तो सजा खाने वाले
पूजे नहीं जाएंगे। सजा खाने वाले पूजा नहीं जाएंगे। सजा खाने वाले का मुंह ऊंचा नहीं हो सकता है। ಆತ್ಮ ಜ್ಯೋತಿಯನ್ನ ಬೆಳಗಿಸ್ಕೊಳ್ತಾ ತಮೋಗುಣಿ ಆತ್ಮನಿಂದ ಸತೋಗುಣಿ ಆಗೋ ಪುರುಷಾರ್ಥ ಮಾಡಿ ಆಗ ಸದಾ ಕಾಲಕ್ಕೆ ನೀವು ಪೂಜೆಗೆ ಲಾಯಕ್ ಆಗ್ತೀರ. ಸತೋ ಪ್ರಧಾನ ಕರ್ಮಾತೀತನಾಗ್ಬೇಕಲ್ಲ, ಸಂಪೂರ್ಣ ಆತ್ಮನಾಗ್ಬೇಕಲ್ವಾ. ಈಗ ಯಾರು ಮಿಸ್ಟೇಕ್ ಅಂದ್ರೆ ಆರಾಮಾಗಿ ನಡೀತಾರೆ, ಗೊತ್ತಿದ್ದು ಮಿಸ್ಟೇಕ್ ಮಾಡ್ಕೊಂಡು ಪುರುಷಾರ್ಥ ಮಾಡಕ್ ಹೋಗಲ್ಲ, ಅಂತ್ಯದಲ್ಲಿ ಅವ್ರು ಅಳಬೇಕಾಗುತ್ತೆ. ಅಳ್ಬೇಕಾಗುತ್ತೆ, ಶಿಕ್ಷೆನೂ ಜಾಸ್ತಿ ತಿನ್ಬೇಕಾಗುತ್ತೆ, ಧರ್ಮರಾಜನ ಮುಂದೆ ತಲೆ ಕೆಳಗಾಗ್ಬಿಡುತ್ತೆ. ಬಾಬಾ ಹೇಳೋದು, ಯಾರು ಧರ್ಮರಾಜನ ಶಿಕ್ಷೆ ತಿಂತಾರೆ ಅವ್ರದ್ದು ಪೂಜೆ ಆಗೋಕ್ ಸಾಧ್ಯ ಇಲ್ಲ. ಅಂದ್ರೆ ಶಿಕ್ಷೆ ತಿಂದವ್ರು ಯಾವಾಗ್ಲೂ ನಾನು ಪಾಸ್ ಆಗಿದ್ದೀನಿ, ಪಾಸ್ ಆಗಿರೋರ್ ಖುಷಿನ ಶೇಲ್ ತಲೆ ಎತ್ತದ ಹೆಂಗಿದೆ, ಮಿಸ್ಟೇಕ್ ಮಾಡಿ ಶಿಕ್ಷೆ ತಿಂದು ತಲೆ ಕೆಳಗ್ ಮಾಡೋದು ಹೆಂಗಿದೆ. ಬಾಬವ್ರಿಗೆ ಅವಮಾನ ಮಾಡ್ದಂಗಲ್ವಾ. ಬಾಬವ್ರ ಮಕ್ಕಳಾಗಿ ಬಾಬವ್ರ ಮುಂದೆನೆ ಹೋಗಿ ಶಿಕ್ಷೆ ತಿನ್ನೋದು ಏನ್ ಚೆನ್ನಾಗಿರುತ್ತೆ. ಬಾಬಾ ಹೇಳಿದ್ರೆ ಇದು ನಂದು ಅಪಮಾನ ಅಂತ. ಓಂ ಶಾಂತಿ. ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಸಮझारे. ಅಟೆನ್ಷನ್ ಪ್ಲೀಸ್. ಏನು ಆತ್ಮೀಯ ಮಕ್ಕಳ ಪ್ರತಿ, ಆತ್ಮಗಳ ಪ್ರತಿ ಆತ್ಮಗಳ ತಂದೆ ತಿಳಿಸ್ಕೊಡ್ತಿದ್ದಾರೆ, ತಿಳುವಳಿಕೆ ಕೊಡ್ತಿದ್ದಾರೆ ಅಂದ್ರೆ ಮತ ಕೊಡ್ತಿದ್ದಾರೆ. पहले पहले तो बच्चों को समझाते कि अपने को आत्मा निश्चय करो. पहले आत्मा है, पीछे शरीर है. जहां तहां प्रदर्शनी अथवा म्यूजियम क्लास में पहले पहले ये सावधानी देनी है कि अपने को आत्मा समझ बाप को याद करो. बच्चे जब बैठते हैं सब देही अभिमानी होकर नहीं बैठते हैं. ಕ್ಲಾಸ್ ಅಲ್ಲಿ ಏನೋ ಅಟೆನ್ಷನ್ ಪ್ಲೀಸ್, ಮನೆಯಲ್ಲಿರೋರೆಲ್ಲ ಆತ್ಮಾಭಿಮಾನಿಯಾಗಿ ಕೂತಿದ್ದೀರಾ. ಬಾಬಾ ಹೇಳ್ತಾರೆ, ನಾನು ಕ್ಲಾಸ್ ಮಾಡ್ತಾ ಇದ್ರೆ ಎಲ್ಲಾ ಮಕ್ಕಳು ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಲ್ಲ ಅಂತಿದ್ದಾರೆ. ಆದ್ರ ಈಗಾದ್ರೂ ಹೋಗ್ಲಿ, ಆತ್ಮ ನಾನ್ ಬಿಂದು ಕಿವಿಯಿಂದ ಬಾಬೂರ್ ಮುರುಳಿ ಕೇಳ್ತಾ ಇದ್ದೀನಿ, ಬುದ್ಧಿಯ ನೇತ್ರದಿಂದ ಬಾಬೂರನ್ನ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಈಗ. ಯಾಕೆಂದ್ರೆ ನಾನು ಬಂದ ತಕ್ಷಣ ಮಕ್ಕಳಿಗೆ ಹೇಳೋದು, ಮೊದಲು ಆತ್ಮ ನಿಶ್ಚಯ ಮಾಡ್ಕೊಳ್ಳಿ ಮಕ್ಕಳೇ. ಮೊದಲು ಆತ್ಮ, ಆಮೇಲೆ ಶರೀರ. ಎಲ್ಲೇ ಪ್ರದರ್ಶನಿ ಆಯ್ತು, ಮ್ಯೂಸಿಯಂ ಆಯ್ತು, ಕ್ಲಾಸಲ್ಲಾಯ್ತು, ಫಸ್ಟ್ ಅಟೆನ್ಷನ್ ಎಲ್ಲರದು ಸೆಳಿಬೇಕಾಗುತ್ತೆ. ಆತ್ಮನಾಗಿ ಕೂತ್ಕೊಳ್ಳಿ, ಆತ್ಮಾಭಿಮಾನಿ ಆಗ್ರಿ, ತಂದೆ ನೆನಪಲ್ಲಿ ಕೂತ್ಕೊಳ್ಳಿ ಅಂತ ಎಲ್ಲರಿಗ್ ಬಂದವ್ರಿಗೆಲ್ಲ ಅದನ್ನೇ ಹೇಳಿ. ಆದರೆ ಮಕ್ಕಳು ಕ್ಲಾಸಲ್ಲಿದ್ರೆ ಏನೋ ಸದಾ ದೇಹಿ ಅಭಿಮಾನಿಯಾಗಿ ಎಲ್ರು ಕೂತ್ಕೊಳ್ಳಲ್ಲ. यहाँ बैठते भी कहाँ कहाँ ख्यालात जाते हैं सत्संग में. जब तक कोई साधु आदि आए तब तक क्या क्या बैठ करते, कोई न कोई ख्यालात में बैठे रहते. फिर साधु आया तो कथा आदि सुनने लगते हैं. बाप ने समझाया है ये सब भक्ति मार्ग में सुनना सुनाना होता है. बाप समझाते हैं ये सब है आर्टिफिशियल, इनमें है कुछ भी नहीं. दीप माला भी आर्टिफिशियल मनाते हैं ना. ತಂದೆ ಹೇಳೋದು, ಇಲ್ಲಿ ಕುಳಿತೃನು ಮಕ್ಕಳು ದೇಹಿ ಅಭಿಮಾನಿ ಅವಾಗ ಆಗಲ್ವೋ. ಕ್ಲಾಸಲ್ಲಿ ಕೂತಿದ್ರು ಬುದ್ಧಿ ಓಡೋಗ್ತಾ ಇರುತ್ತೆ ಆಚೆ ಕಡೆ. ಈಗ ಬೇರೆ ಸತ್ಸಂಗಗಳಲ್ಲಿ ಸಾಧು ಸಂತರು ಬರೋವರೆಗೂ ಏನೇನೋ ವಿಚಾರ, ಏನೇನೋ ಮಾತಾಡ್ತಿರ್ತಾರೆ. ಈಗಂತೂ ಎಲ್ಲ ಆಡಂಬರ, ಕತೆಗಳು ಹೇಳ್ಕೊಂಡು ಪರಸ್ಪರ ಚರ್ಚೆ ಮಾಡಕ್ಕೇನೆ ಹೋಗ್ತಾರೆ. ಸಾಧು ಬಂದ್ರೆ ಕತೆ ಕೇಳ್ತಾರೆ, ಹೇಳ್ತಾರೆ, ಆಚೆ ಬರ್ತಾರೆ. ಭಕ್ತಿ ಮಾರ್ಗ ಅಂದ್ರೆ ಬರೀ ಹೇಳೋದು ಕೇಳೋದು, ಅದ್ರಲ್ಲಿ ಏನಿಲ್ಲ ಮಕ್ಕಳೇ. ದೀಪಾವಳಿನೂ ಬರೀ ಆರ್ಟಿಫಿಷಿಯಲ್ ಆಗೋಯ್ತು. ಆತ್ಮ ಜ್ಯೋತಿಯಲ್ಲಿ ಏನೋ ಒಂದು ಸೀರಿಯಲ್ ಲೈಟ್ ತಂದ್ಬಿಡ್ತಾರೆ, ಏನೋ ಒಂದು ಹಾಕೊಂಡ್ ಬಿಡ್ತಾರೆ, ಮುಗ್ದೋಯ್ತು ಕೆಲಸ. ಅದಕ್ಕೆ ಬಾಬಾ ಹೇಳೋದು, ಈಗ ರಿಯಲ್ ಏನು ತಂದೆ ತಿಳಿಸ್ತಾರೆ. ಬಾಪ್ನೇ ಸಮझाया है ज्ञान का तीसरा नेत्र खुलना चाहिए. तो घर घर में सोच रहा हो, अभी तो घर घर में अंधियारा ही है, ये सब बाहर का प्रकाश है. तुम अपनी ज्योति जगाने बिल्कुल शांति में बैठते हो. बच्चे जानते हैं स्वधर्म में रहने से पाप कट जाते हैं. जन्म जन्मांतर के पाप याद की यात्रा से ही कटता है.
ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾರೆ ಬಾಬಾ. ಹಾ, ಬಾಬಾ ಹೇಳೋದು ಜ್ಞಾನದ ಮೂರನೇ ನೇತ್ರ ತೆಗೆದಾಗ ಮಾತ್ರ ಮನೆ ಮನೆಯಲ್ಲಿ ಜ್ಞಾನದ ಬೆಳಕು ಬರುತ್ತೆ. ಈಗ ಮನೆ ಮನೆಯಲ್ಲಿ ಅಂಧಕಾರ ಇದೆ, ಅಜ್ಞಾನ. ನನ್ನನ್ನು ನಾನು ದೇಹ ಅಂದ್ಕೊಳ್ಳದೆ ಒಂದು ದೊಡ್ಡ ಅಜ್ಞಾನ. ಜ್ಞಾನ ಗೊತ್ತಿದ್ದು ದೇಹಾಭಿಮಾನದಲ್ಲಿ ಇರೋದು ಅಜ್ಞಾನನೇ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ನೀವು ಈಗೇನ್ ಮಾಡ್ತಿದ್ದೀರಾ, ಜನ ಈಗ ಹೊರಗಡೆ ಎಲ್ಲ ಲೈಟ್ಸ್ ಎಲ್ಲ ಹಾಕ್ತಾರೆ, ಹೊರಗಿನ ಪ್ರಕಾಶ, ಒಳಗಡೆ ಕತ್ಲಿದೆ, ಏನ್ ಪ್ರಯೋಜನ? ನೀವು ಮಕ್ಕಳು ಸ್ವಧರ್ಮ ಶಾಂತಿಯಲ್ಲಿ ಎಷ್ಟಿರ್ತೀರೋ ಅಷ್ಟು ಪಾಪ ಭಸ್ಮ ಆಗುತ್ತೆ. ಯಾಕೆ? ಆತ್ಮನಾಗಿ ಶಾಂತಿ ಸ್ವಧರ್ಮದಲ್ಲಿರೋದಂದ್ರೆ ಬಾಬಾವ್ರ ನೆನಪು ಬರುತ್ತೆ. ಸೊ ನೆನಪಿನ ಯಾತ್ರೆಯಿಂದನೇ ಪಾಪ ಭಸ್ಮ ಆಗುತ್ತೆ. तो आत्मा की ज्योति बुझ गई है, शक्ति का पेट्रोल सारा खत्म हो गया है, वो फिर भर जाएगा क्योंकि आत्मा पवित्र बन जाती है. कितना रात दिन का फर्क है ಕೇಳಿ. ಆತ್ಮ ಜ್ಯೋತಿ ಏನಾಗಿದೆ? ಆಫ್ ಆಗ್ಬಿಟ್ಟಿದೆ. ಶಕ್ತಿಯ ಪೆಟ್ರೋಲ್ ಏನಿದೆ, ಜ್ಞಾನದ ಎಣ್ಣೆನೇ ಇಲ್ಲ ಅಂದ್ರೆ ಇನ್ನು ಪೆಟ್ರೋಲ್ ಎಲ್ಲಿ ಬರೋದು? ಪೆಟ್ರೋಲೇ ಇಲ್ಲ ಅಂದ್ರೆ ಶಕ್ತಿನೂ ಇಲ್ಲ. ಈಗ ಪುನಃ ಯಾವಾಗ ತುಂಬುತ್ತೆ? ನೀವು ತುಂಬು ಬಿಡ್ತೀರಾ, ನಿಮ್ಮಲ್ಲಿ ಶಕ್ತಿ ತುಂಬಿಡುತ್ತೆ ಯಾವಾಗ ನೀವು ಪವಿತ್ರರಾಗ್ಬಿಡ್ತೀರಾ. ರಾತ್ರಿ ಹಗಲಿನ ವ್ಯತ್ಯಾಸ. ಬಾಬೂರ್ ನೆನ್ಪಲ್ಲಿ ಆತ್ಮ ಪವಿತ್ರ ಆಗ್ತಾ ಹೋದಂಗೆ ಶಕ್ತಿಗಳು ತುಂಬುತ್ತೆ. ಶಕ್ತಿಯ ಪೆಟ್ರೋಲ್ ಇದ್ದಂಗೆ ಆತ್ಮದ ಜ್ಯೋತಿ ಬೆಳಗ್ತಾ ಹೋಗುತ್ತೆ, ಪಾವನ ಆಗ್ತಾ ಹೋಗುತ್ತೆ. अब लक्ष्मी की कितनी पूजा होती, कई बच्चे लिखते हैं लक्ष्मी बड़ी या सरस्वती माँ बड़ी. लक्ष्मी तो एक होती है श्री नारायण की. अगर महालक्ष्मी का पूजते तो उनका 4 भुजा दिखाते हैं, उसमें दोनों आ जाते हैं. वास्तव में उसको लक्ष्मी नारायण की पूजा चाहिए. चतुर्भुज है ना, दोनों इकट्ठे हैं, परंतु मनुष्य को कुछ भी समझ नहीं है. बेहद का बाप कहते हैं कि सभी बेसमझ बन पड़े हैं. लौकिक बाप कभी दुनिया के बच्चों को कहेंगे क्या कि बेसमझ है? अभी तुम बच्चे जानते हैं विश्व का बाप कौन है. ತಂದೆ ಹೇಳೋದು, ಲಕ್ಷ್ಮೀ ಪೂಜೆ ಆಗುತ್ತಲ್ಲ ದೀಪಾವಳಿಯಲ್ಲಿ, ಎಲ್ಲರೂ ದುಡ್ಡುಗೋಸ್ಕರ ಆವಾಹನೆ ಮಾಡ್ತಾರೆ. ಮಕ್ಕಳು ಬರೀತಾರೆ ಲಕ್ಷ್ಮಿ ದೊಡ್ಡವರ, ಸರಸ್ವತಿ ದೊಡ್ಡವರ. ಲಕ್ಷ್ಮೀ ನಾರಾಯಣನ ಲಕ್ಷ್ಮಿ ಒಂದು, ಮಹಾಲಕ್ಷ್ಮಿಯ ಪೂಜೆ ಮಾಡಿದ್ರೆ 4 ಕೈ ಇರುತ್ತೆ ಅಂದ್ರೆ ಅಲ್ಲಿ ನಾರಾಯಣ ಕಂಬೈಂಡ್ ಅಲ್ವಾ. ಚತುರ್ಭುಜ ಅಂದ್ರೆ ನಾರಾಯಣ ಲಕ್ಷ್ಮಿ ಇಬ್ರು ಬಂದ್ಬಿಟ್ರು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬವರು, ಈ ಮನುಷ್ಯರಿಗೇನು ಗೊತ್ತೇ ಇಲ್ಲ, ಬೇಹದ್ ತಂದೆ ಹೇಳ್ತಿದ್ದಾರೆ. ಈಗ ಮನುಷ್ಯಾತ್ಮರೆಲ್ಲರೂ ಏನಾಗ್ಬಿಟ್ಟಿದ್ದಾರೆ? ತಿಳುವಳಿಕೆ ಇಲ್ದವರಾಗಿದ್ದಾರೆ. ತಿಳುವಳಿಕೆ ಕೊಡ್ಲಿಕ್ಕೆ ತಂದೆ ಬರ್ತಿದ್ದಾರೆ. ಲೌಕಿಕ ತಂದೆ ಮಕ್ಕಳಿಗೆ ನಿಮಗ್ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಎಲ್ಲ ಮನುಷ್ಯಾತ್ಮರಿಗೆ ಹೇಳ್ತಾರ? ಇಲ್ಲ. ಬೇಹದ್ ವಿಶ್ವದ ತಂದೆನೇ ಹೇಳೋಕ್ ಸಾಧ್ಯ, ಮಕ್ಕಳೇ ನಿಮ್ಮ ಜ್ಞಾನದ ಬುದ್ಧಿವಂತಿಕೆ ತಿಳುವಳಿಕೆ ಏನಿದೆ ಅದು ಸಮಾಪ್ತಿಯಾಗಿದೆ. तो खुद कहते हैं मैं सभी आत्माओं का बाप है. ಅದಕ್ಕೆ ಬಾಬಾ ಅಥಾರಿಟಿಯಿಂದ ಹೇಳೋದು, ಜಗತ್ತಿನ ಎಲ್ಲಾ ಆತ್ಮಗಳಿಗೆ ಸತ್ಯ ಜ್ಞಾನದ ತಿಳುವಳಿಕೆ ಸಮಾಪ್ತಿಯಾಗಿದೆ ಅಂತ. ತುಮ್ ಸಬ್ ಮೇರೆ ಬಚ್ಚೆ ಹೋ, ಸಾಧು ಲೋಗ್ ತೋ ಕಹ ದೇತೆ ಸಬ್ ಭಗವಾನ್ ಹಿ ಭಗವಾನ್. ಬಾಬಾ ಹೇಳೋದು ನೀವೆಲ್ಲಾ ನನ್ನ ಮಕ್ಕಳು ಅಂತ, ಸಾಧುಗಳು ಹೇಳೋದು ಎಲ್ಲ ಭಗವಂತನೇ ಭಗವಂತ ಅಂತ. तुम जानते हो बेहद का बाप बेहद का ज्ञान समझा रहे हैं. किसको? आत्माओं को. ಈಗ ತಂದೆ ಬಂದು ಬೇಹದ್ ತಂದೆ ಬೇಹದ್ ಆತ್ಮಗಳಿಗೆ ತಿಳಿಸ್ತಿದ್ದಾರೆ, ಜ್ಞಾನ ಕೊಡ್ತಿದ್ದಾರೆ, ಬೇಹದ್ ಜ್ಞಾನ. ಮನುಷ್ಯೋಂಕೋ ತೋ ದೇಹ ಅಭಿಮಾನ है. ದೇಹಾಭಿಮಾನನು ಎಷ್ಟು ದೊಡ್ಡದಾಗಿದೆ. कैसे मनुष्यों को रहता है मैं फलाना हूँ, शरीर का नाम पड़ा है उस पर चलते हैं. अब शिव बाबा तो निराकार है, सुप्रीम सोल है. ಮನುಷ್ಯರಿಗೆ ಹಂಗ್ ದೇಹಾಭಿಮಾನ ಇದೆ, ನಾನ್ ಸೋ ಅಂಡ್ ಸೋ, ನಾನು ಡಾಕ್ಟ್ರು, ನಾನು ಇಂಜಿನಿಯರ್, ಹೆಸರು ನೆನಪಿರುತ್ತೆ. ಕನ್ಸಲ್ಲಿನೂ ಯಾರಾದ್ರೂ ಹೆಸರು ತಗೊಂಡ್ ಮಾತಾಡಿದ್ರೆ ಎದ್ದು ಕೂತ್ಕೊಂಡ್ ಬಿಡ್ತಾರೆ. ಅದ್ರ ಆಧಾರದ ಮೇಲೆನೆ ನಾನು ಶರೀರ ಅಂತಾನೆ ನಡ್ಕೊಂಡ್ ಬಂದಿದ್ದಾರೆ. ಶಿವಬಾಬಾ ಹೇಳೋದು, ನಾನು ನಿರಾಕಾರ ಸುಪ್ರೀಂ ಸೋಲ್, ಉಸ್ ಆತ್ಮ ಕಾ ನಾಮ್ ಹೇ ಶಿವ್.
आत्मा पर नाम एक ही शिव बाबा का है। हाँ, शिव बाबा का है, बस वो परम आत्मा है। परमात्मा उनका नाम ही है शिव। बाकी जो भी आत्माएं है ढेर के ढेर, हाँ, ढेर के ढೇರುನು ಎಷ್ಟು 750 ಕೋಟಿ ಆತ್ಮಗಳು, ಅವರೆಲ್ಲರಿಗೇನಿದೆ, ಸಬ್ಕೆ ಶರೀರೋಂಕ ನಾಮ ಪಡೆ ಹುए। ಆತ್ಮ ಪರಮಾತ್ಮನ ನಾಮರೂಪದಲ್ಲಿ ಎಷ್ಟು ವ್ಯತ್ಯಾಸ ನೋಡ್ರಿ। ಬಾಬಾ ಹೇಳೋದು ನಾನೊಬ್ಬರೇ ನಿರಾಕಾರ, ನಾನು ಆತ್ಮ, ನನಗೆ ನಿರಾಕಾರ ಬಿಂದುಗೆನೆ ಹೆಸರು ಶಿವ ಅಂತ। ನನ್ನನ್ನು ಬಿಟ್ರೆ ಜಗತ್ತಲ್ಲಿ ಆತ್ಮಕ್ಕೆ ಹೆಸರು ಎಲ್ಲಿ ಯಾರಿಗಿಲ್ಲ। ಶಿವ ಬಾಬಾ ಸದಾ ಶಿವ ಅಂದ್ರೆ ಸದಾ ಜ್ಯೋತಿ ಬಿಂದು। ಬಾಬಂದು ಎಷ್ಟು ಸುಂದರವಾದ ಹೆಸರಲ್ಲ ಯಾಕೆಂದ್ರೆ ನಾನು ಪರಂ ಆತ್ಮ, ನನಗೆ ಶರೀರ ಇಲ್ಲ। ಬಾಕಿ ಎಲ್ಲಾ ವಿಶ್ವದ ಆತ್ಮಗಳಿಗೆ ಅವ್ರವ್ರ ಶರೀರಕ್ಕೆ ಹೆಸರು ಬರುತ್ತೆ, ಶರೀರದ ಹೆಸರುಗಳು ಚೇಂಜ್ ಆಗ್ತಾ ಇರುತ್ತೆ। ಮತ್ತೆ ಮನುಷ್ಯರು ಏನಂದ್ಕೊಂಡ್ರು, ನಾನೇ ಶರೀರದ ರೂಪ, ನಂದು ಈ ರೂಪ ಅಂದ್ಕೊಂಡ್ಬಿಟ್ರು, ಆತ್ಮ ಜ್ಯೋತಿ ನಾನು ಅಂತ ಗೊತ್ತಾಗ್ಲಿಲ್ಲ, ಎಲ್ಲ ಮಿಸ್ಟೇಕ್ ಆಗೋಯ್ತಲ್ವಾ। शिव बाबा यहाँ रहता नहीं है, वो परम धाम में रहते हैं। शिव अवतरण भी है, अभी बाप ने तुमको समझाया है। सभी आत्माएं यहाँ आती है पार्ट बजाने, बाप का भी पार्ट है। बाप तो बहुत बड़ा काम यहाँ करते हैं। अवतार मानते हैं तो उनकी तो हॉलिडे और स्टैंप आदि होना चाहिए। ತಂದೆ ಹೇಳೋದು, ನಾನ್ ಪರಂಧಾಮದಲ್ಲಿ ಇರ್ತೀನಿ, ಇಲ್ಲಿಲ್ಲ। ಶಿವನ ಅವತರಣೆ ಹೇಳ್ತಾರಲ್ಲ, ಬಾಬಾ ನಮಗೆ ಎಲ್ಲ ಹೇಳಿದ್ದಾರೆ, ನೀವು ಆತ್ಮಗಳಿಲ್ಲಿ ಪಾತ್ರ ಮಾಡಕ್ ಬಂದಿದ್ದೀರಾ, ತಂದೆದು ಪಾರ್ಟ್ ಇದೆ। ತಂದೆ ಬಹಳ ದೊಡ್ಡ ಕಾರ್ಯ ಮಾಡಕ್ ಬರ್ತಾರೆ। ಅವತಾರ ಅವತರಣೆ ಅಂತ ಯಾವಾಗ ಒಪ್ತಾರೆ, ಅದಕ್ಕೆ ಹಾಲಿಡೇ ಇರ್ಬೇಕಲ್ವಾ, ಸ್ಟ್ಯಾಂಪ್ ಮಾಡ್ಬೇಕಲ್ಲ। ಮನುಷ್ಯರು ಎಲ್ಲಿ, ನಮ್ ಕರ್ನಾಟಕ ಬಿಟ್ರೆ ಬೇರೆ ಎಲ್ಲಿನೂ ಹಾಲಿಡೇ ಕೊಡಲ್ಲ ಶಿವ ಜಯಂತಿಗೆ। सब देशों में हॉलिडे होना चाहिए क्योंकि बाप सबका सद्गति दाता। ಇಂಟರ್ನ್ಯಾಷನಲ್ ಹಾಲಿಡೇ ಆಗ್ಬೇಕಿದು, ಯಾಕೆಂದ್ರೆ ತಂದೆ ಜಗತ್ತಿನ ಎಲ್ಲ ಆತ್ಮಗಳಿಗೂ ತಂದೆ ಜೊತೆಗೆ ಸದ್ಗತಿ ದಾತ ಅಲ್ವಾ। उनका जन्म दिन और चले जाने का दिन, डेट आदि का पता नहीं पड़ता, पता नहीं पड़ सकता, ಕಾಣಿಸದೇ ಇಲ್ಲಲ್ಲ ಬಾಬಾ। क्योंकि वो ये तो न्यारा है ना, इसलिए सिर्फ शिवरात्रि कह देते। ಪರಮಾತ್ಮ ಬರೋ ದಿನ ಹೋಗೋ ದಿನ ಮತ್ತೆ ಯಾವ ಗಳಿಗೆಗೆ ಬಂದ್ರು ಇದು ಯಾರಿಗೂ ಗೊತ್ತಾಗಲ್ಲ, ಅದಕ್ಕೆ ಕಾಮನ್ ಆಗಿ ಶಿವರಾತ್ರಿ ಅಂತ ಹೇಳ್ಬಿಟ್ರತ್ಲಾಗೆ। ಅರ್ಥ, ಅದಕ್ಕೂ ಅರ್ಥ ಇಲ್ಲ, ಹಂಗೆ ಹೇಳ್ಬಿಡ್ತಾರ ಅವ್ರ ಜನ। यह भी तुम बच्चे जानते हैं, आधा कलब बेहद का दिन है, आधा कलब बेहद का रात है। रात पूरी होकर फिर दिन आता है, उसके बीच में बाप आते हैं, ये तो एक्स्ट्रा टाइम है। मनुष्य जन्मते हैं तो म्युनिसिपालिटी में नोट करते करते हैं ना, फिर 6 दिन के बाद उनका नाम रखते, उसका नाम है नामकरण। कोई छठी करते हैं, भाषाएं तो बहुत है, लक्ष्मी की पूजा करते हैं, आतिशबाजी जलाते हैं। ಜಗತ್ತಿನ ಬೇಹದ್ ದಿನ ರಾತ್ರಿ ಅಂದ್ರೆ ಬ್ರಹ್ಮನ ದಿನ ರಾತ್ರಿ, ಆದ್ರೆ ದಿನ ಮುಗಿದ್ಮೇಲೆ ರಾತ್ರಿ ಬರ್ಬೇಕು, ರಾತ್ರಿ ಮುಗಿದ್ಮೇಲೆ ದಿನ ಬರ್ಬೇಕು, ಇದು ಈ ಪರಿವರ್ತನೆ ಅಂತೂ ಆಗ್ಲೇಬೇಕು। ಅಂದಾಗ ಬಾಬಾ ಅಕ್ಯುರೇಟ್ ಟೈಮಲ್ಲಿ ಬರ್ತಾರೆ, ಬಟ್ ಯಾವಾಗ ಬರ್ತಾರೆ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ। ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಸರಿ, ಬಟ್ ಯಾವ ದಿನ ಯಾವಾಗ ಅದು ಗೊತ್ತಾಗಲ್ಲ। ಮನುಷ್ಯರು ಜನ್ಮ ತಗೊಂಡ್ರೆ ತಿಥಿ ತಾರೀಖ್ ಇರೋದ್ರಿಂದ ಹೋಗಿ ಮುನ್ಸಿಪಾಲಿಟಿಯಲ್ಲಿ ನೋಟ್ ಮಾಡ್ತಾರೆ, ಆಮೇಲೆ ನಾಮಕರಣ ಮಾಡ್ತಾರೆ, ಚಟಿ ಅಂತಾರೆ, ಭಾಷೆಗಳು ಬೇರೆ ಬೇರೆ। ಲಕ್ಷ್ಮೀ ಪೂಜೆ ಮಾಡುವಾಗ ಇದೆಲ್ಲ ಕ್ರ್ಯಾಕರ್ಸ್ ಎಲ್ಲ ಪಟಾಕಿ ಹೊಡಿಯೋದೆಲ್ಲ ಮಾಡ್ತಾರಲ್ಲ। तुम पूछ सकते हो जो लक्ष्मी का त्योहार आप मनाते हैं ये कब तख्त पर बैठी, तख्त पर बैठने का ही कारोनेशन मनाते हैं, उनका जन्म नहीं मनाते। लक्ष्मी का चित्र थाली में रखो, उनसे धन मांगते हैं, बस और कोई नहीं। मंदिर में जाकर बल कुछ मांगेंगे, परंतु दीपमाला के दिन तो उनसे सिर्फ पैसे मांगेंगे, पैसा देते ही थोड़ी है।
जैसी जैसी भावना है, अगर कोई सच्ची भावना से पूजा करते तो अल्पकाल के लिए धन मिल सकता है। या ही अल्पकाल का सुख, कोई तो स्थायी सुख भी होगा। स्वर्ग का तो उनको पता ही नहीं है ना। हाँ, यहाँ तो ಸ್ವರ್ಗ की ಬೇಡ್ कर ही नहीं सकते. ಇಂಪಾರ್ಟೆಂಟ್ ಮಾತು ಬಾಬಾ ಹೇಳೋದು. ಅಂದ್ರೆ ನೀವು ಕೇಳ್ಬೋದು ನೋಡ್ರಿ, ಲಕ್ಷ್ಮೀ ಪೂಜೆ ಮಾಡ್ತೀರಾ, ಲಕ್ಷ್ಮಿ ಯಾವಾಗ ಈ ಧರ್ತಿಗೆ ಬಂದಿದ್ದು, ಯಾವಾಗ ಅವ್ರ ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ಲಕ್ಷ್ಮೀನಾರಾಯಣ ಅಂದ್ರೆ ವಿಶ್ವದ ಮಾಲೀಕರಲ್ವಾ. ಯಾರು ಕೊಟ್ಟಿದ್ಯಾರು, ಯಾವಾಗ ಕೂತ್ಕೊಂಡ್ರು, ಅದ್ರ ನೆನಪಾರ್ಥವಾಗೇನೆ ಏನು ಸ್ವಯಂವರದ ನೆನಪಾರ್ಥವಾಗೇನೆ ದೀಪಾವಳಿ. ಆಕ್ಚುಲಿ ಅಲ್ಲಿ ಕಾಡಿಂದ ಬಂದ ಮೇಲೆ ರಾಮಂದು ಅಲ್ಲಿ ಏನೋ ದೀಪಾವಳಿ ಆಚರಣೆ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಅಂದಾಗ ಎಷ್ಟು ಸುಂದರವಾಗಿ ಲಕ್ಷ್ಮಿ ಆವಾಹನೆಯಲ್ಲಿ ಎಲ್ಲ ಚೆನ್ನಾಗಿ ಶೃಂಗಾರ ಮಾಡಿ ಏನೆಲ್ಲ ಮಾಡ್ತಾರೆ, ಅದ್ ನಿಮಗೆ ಗೊತ್ತೇ ಇದೆ. ಮತ್ತೆ ಲಕ್ಷ್ಮಿ ಹತ್ರ ಹಣನೇ ಕೇಳೋದು, ಬೇರೆ ಏನು ಕೇಳಲ್ಲ. ಬಟ್ ಹಣ ಕೊಡ್ತಾರೆ ಲಕ್ಷ್ಮಿ. ಬಾಬಾಳ್ತಾರೆ ಯಾರು ಭಾವನೆಯಿಂದ, ಈಗ ನವದಾ ಭಕ್ತಿ ಮಾಡೋರೆಲ್ಲ ಹಂಗೆ ಆವಾಹನೆ ಮಾಡ್ತಾರೆ, ಅವ್ರ ಭಾವನೆ ಪೂರ್ಣ ಆಗಬಹುದು. ಹಣ ಸಂಪಾದನೆ ಅವ್ರಿಗೆ ಬರ್ಬೋದು. ಆದ್ರೆ ಇದೆಲ್ಲ ಅಲ್ಪ ಕಾಲದ ಸುಖ. ಬಟ್ ಎಲ್ಲರಿಗೆ ಕೊಡೋರು ಆಕ್ಚುಲಿ ಬಾಬಾನೇ. ಸ್ವರ್ಗದ ಸುಖ ಅವ್ರಿಗೆ ಗೊತ್ತಿಲ್ಲಲ್ಲ ಕೇಳಕ್ಕೆ. ಸ್ವರ್ಗದ ಕಂಪ್ಯಾರಿಸನ್ ಇಲ್ಲಿ ಏನು ಹೇಳಕ್ಕೆ ಆಗಲ್ಲ, ಯಾರಿಗೇನು ಗೊತ್ತೇ ಇಲ್ಲ. तुम जानते हो आधा कल्प है ज्ञान, आधा कल्प भक्ति, फिर होता है वैराग्य, समझाया जाता है ये पुरानी चीची दुनिया है, इसलिए फिर नई दुनिया जरूर चाहिए. ಅರ್ಧಕಲ್ಪ ಜ್ಞಾನ, ಅರ್ಧಕಲ್ಪ ಭಕ್ತಿ, ಆಮೇಲೆ ವೈರಾಗ್ಯ ಅಲ್ವಾ. ಬಾಬೋರಿಗೆ ತಿಳಿಸ್ತಿದ್ದಾರೆ ಹಳೆಯ ಜಗತ್ತು ಚೀಚಿ ಪ್ರಪಂಚ, ಅದಕ್ಕೆ ಈಗ ಹೊಸ ಜಗತ್ ಬೇಕಲ್ವಾ. नई दुनिया वैकुंठ को कहते हैं, उसको हेवन पैराडाइज कहा जाता. इस ड्रामा में पार्टदारी भी अविनाशी है. तुम बच्चों को मालूम पड़ा है कि हम आत्मा पार्ट कैसे बजाती है. बाबा ने समझाया है किसको भी प्रदर्शनी आदि दिखाना है तो पहले पहले ये एम ऑब्जेक्ट समझानी है. ಮೂಲ ಮಾತು ಹೊಸ ಜಗತ್ತು ವೈಕುಂಠ, ಹೆವೆನ್, ಪ್ಯಾರಡೈಸ್ ಅಂತ ಹೇಳಲಾಗುತ್ತೆ. ಅಂದಾಗ ಇದು ಡ್ರಾಮಾ. ಇದರಲ್ಲಿ ಏನು ಪಾತ್ರಧಾರಿಗಳು, ಅವಿನಾಶಿ ನಾಟಕದಲ್ಲಿ ಅವಿನಾಶಿ ಪಾತ್ರಧಾರಿಗಳಿದ್ದಾರೆ. ಇದು ನಿಮಗೆ ಈಗ ಅರ್ಥ ಆಯ್ತು, ನನ್ನ ಆತ್ಮ ಹೇಗೆ ಪಾತ್ರ ಮಾಡ್ತೀನಿ. ಇಷ್ಟು ಸಣ್ಣ ಸೂಕ್ಷ್ಮ ಬಿಂದು ಸೃಷ್ಟಿಗೆ ಬಂದು ಇಷ್ಟು ದೊಡ್ಡ ಶರೀರ ತಗೊಂಡು ಎಷ್ಟು ಚೆನ್ನಾಗಿ ಪಾತ್ರ ಮಾಡುತ್ತೆ ನೋಡಿ. ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಯಾರ್ಯಾರ ಪಾರ್ಟ್ ಹೆಂಗಿದೆ ಹಂಗಂಗೆ ಅವ್ರು ಪಾರ್ಟ್ ಮಾಡ್ತಾ ಹೋಗ್ತಾರೆ. ಪಾತ್ರ ಮಾಡೋದ್ರಿಂದ ಅದರಿಂದೇನಿದೆ ಬುದ್ಧಿ ಕರ್ಮಾನುಸಾರಣಿ. ಆದರೆ ಯೋಗ ಜ್ಞಾನದ ಆಧಾರದ ಮೇಲೆ ಎಂಥದೇ ಡಲ್ ಬುದ್ಧಿ ಇರಲಿ ಅದನ್ನ ಪರಿವರ್ತನೆ ಮಾಡ್ಕೊಳ್ಬೋದು. ಅಮೃತ್ ವೇಳೆ ಬಾಬೋರ್ ಹತ್ರ ಕೂತು ಯಾರು ಸ್ಟ್ರಾಂಗ್ ಆಗಿ ಬಾಬೋರ್ ಜೊತೆ ಸಂಬಂಧ ಜೋಡಿಸ್ತಾರೆ, ಸಕಾಶ ತಗೋತಾರೆ, ಅವ್ರ ಬುದ್ಧಿಯ ಪರಿವರ್ತನೆ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೋರು, बाबा ने समझाया है किसको भी प्रदर्शनी आदि दिखाना है तो पहले पहले ये एम ऑब्जेक्ट समझानी है. सेकंड में जीवन मुक्ति कैसे मिलती, जनन मरण में तो जरूर आना ही. तुम सीढ़ी पर बहुत अच्छी रीति समझा सकते हो. रावण राज्य में ही भक्ति शुरू होती है. सतयुग में भक्ति का नाम निशान नहीं है. ज्ञान और भक्ति दोनों अलग अलग है. ತಂದೆ ಹೇಳೋದು, ಯಾರೇ ಪ್ರದರ್ಶನಿಗೆ ಬಂದಾಗ ಅವರಿಗೆ ಫಸ್ಟ್ ನೀವು ಲಕ್ಷ್ಯ ಕೊಡಿ. ಇದು ಒಂದು ಸಂಸ್ಥೆ, ಇದೊಂದು ಯೂನಿವರ್ಸಿಟಿ. ಅಂದ್ರೆ ಯೂನಿವರ್ಸಿಟಿಯಲ್ಲಿ ಓದೋರಿಗೆ ಮಕ್ಕಳಿಗೆ ಲಕ್ಷ್ಯ ಇರುತ್ತೆ. ಈಗ ಡಾಕ್ಟರ್ ಯೂನಿವರ್ಸಿಟಿ, ಮೆಡಿಕಲ್ ಯೂನಿವರ್ಸಿಟಿಗೆ ಓದೋರಿಗೆ ಮೆಡಿಕಲ್ ಡಾಕ್ಟರ್ ಆಗ್ತೀನಿ ಅಂತ, ಇಂಜಿನಿಯರಿಂಗ್ ಯೂನಿವರ್ಸಿಟಿ ಇಂಜಿನಿಯರ್ ಆಗ್ತೀರಾ. ಇಲ್ಲಿ ಯಾವ ಯೂನಿವರ್ಸಿಟಿ, ಈಶ್ವರೀಯ ಗಾಡ್ಲಿ ಯೂನಿವರ್ಸಿಟಿಯಲ್ಲಿ ದೇವರ ಸಮಾನ, ದೇವರ ಗುಣಗಳ ಆಧಾರದ ಮೇಲೆ ಪರಿಪೂರ್ಣರಾಗ್ತೀರಾ ಅಂತ ಹೇಳ್ಬೇಕು. ಮತ್ತೆ ನಾಡಿ ನೋಡಿ ಹೇಳ್ಬೇಕು. ಎಲ್ಲರಿಗೂ ಒಂದೇ ರಾಗ ಹೇಳೋದಲ್ಲ, ಮನುಷ್ಯರಿಂದ ದೇವತೆ ಆಗ್ತೀವಿ ಕಲ್ತ್ಕೋಬೇಕು. ಈಗ ಸ್ಟೂಡೆಂಟ್ಸ್ ಬಂದ್ರು, ಅವ್ರಿಗೆ ನೀವು ದೇವತೆ ಆಗ್ತೀಯಪ್ಪ ಅಂತಂದ್ರೆ ಓಡೋಗ್ತಾರೆ. ನನಗೆ ಇವ್ರು ಏನ್ ಹೇಳ್ತಿದ್ದಾರೆ ಇದಂತ.
ಅವ್ರಿಗೇನ್ ಬೇಕು ಅದೇ ಹೇಳ್ಬೇಕು. ಮೆಡಿಟೇಷನ್ ಮಾಡೋದ್ರಿಂದ ಇದು ಯೂನಿವರ್ಸಿಟಿ ಯಾವುದ್ರಲ್ಲಿ ಓದಕ್ಕೆ ಬುದ್ಧಿವಂತಿಕೆ ಏಕಾಗ್ರತೆ ಅದು ಕನೆಕ್ಟೆಡ್ ಏನಿದೆ ಹೇಳ್ರಿ. ಭಕ್ತರು ಬಂದ್ರೆ ಏನ್ ಹೇಳ್ಬೇಕೋ ಹೇಳ್ರಿ. ಹಂಗೆ ವಿಚಾರ ಮತನ ಮಾಡ್ಬೇಕು. ಯಾರ್ಯಾರು ಬಂದಾಗ ಯಾವ್ಯಾವ ಲಕ್ಷ್ಯ ಹೇಳ್ಬೇಕು. ಇದು ಯೂನಿವರ್ಸಿಟಿ ಅಂತ. ಸರಿನಾ? ಬಾಬಾ ಹೇಳ್ತಾರೆ ರಾವಣ ರಾಜ್ಯದಲ್ಲಿ ಭಕ್ತಿ ಶುರುವಾಗುತ್ತೆ, ಸತ್ಯುಗದಲ್ಲಿ ಭಕ್ತಿ ಹೆಸರಿಲ್ಲ. ಜ್ಞಾನ ಭಕ್ತಿ ಅರ್ಧರ್ಧ ನಡೀತದೆ. ಭಲೆ ಸತ್ಯುಗದಲ್ಲಿ ಇಮರ್ಜ್ ರೂಪದಲ್ಲಿ ನಮಗೆ ಬಾಬಾ ಎಲ್ಲಿದ್ದಾರೆ, ನಾನು ಎಲ್ಲಿಂದ ಬಂದೆ ಅದು ಗೊತ್ತಿಲ್ಲ. ಬಟ್ ಜ್ಞಾನದ ರಿಸಲ್ಟ್ ಏನಿದೆ, ಆ ನಿರಂತರದ ಆತ್ಮಾಭಿಮಾನಿ, ನಿರಂತರದ ನಿರ್ವಿಕಾರಿ ಸ್ಥಿತಿ, ಗುಣ ಸಂಪನ್ನ ಸ್ಥಿತಿ ಸ್ವಾಭಾವಿಕವಾಗಿರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈಗಂತೂ ಹಳೆ ಜಗತ್ತು ಸಮಾಪ್ತಿ ಆಗೋದಿದೆ, ನಿಮಗೆ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ಇದೆಯಲ್ವಾ. बाप सदैव बच्चों के सुखदाई होते हैं, बच्चों के लिए ही बाप कितना माथा मारते हैं. ತಂದೆ ಈ ಒಂದು ಲೌಕಿಕದಲ್ಲಿನೂ ತನ್ನ ಮಕ್ಕಳ ಪ್ರತಿ ಅವ್ರು ಯಾವಾಗ್ಲೂ ಸುಖದಾಯಿ ಆಗಿರ್ತಾರೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳ ಹತ್ರ ಎಷ್ಟು ತಲೆ ಚಚ್ಕತ್ತೀನಿ ನೋಡ್ರಿ, ನಾನು ಯಾವಾಗ್ಲೂ ನಿಮಗೆ ಅಪಾರ ಸುಖ ಕೊಡಕ್ ಬಂದಿದ್ದೀನಿ ಅಂತ ತಾನೇ ಹೇಳ್ತಾರೆ. बच्चे के लिए ही गुरु के पास जाते, साधुओं के पास जाते, कैसे भी करके बच्चा हो, क्योंकि समझते बच्चा होगा तो उनको मिल्कियत देकर जाएंगे. बच्चा हो तो उनको हम वारिस बनाए तो बाप कभी बच्चों को दुख थोड़े ही देंगे. इम्पॉसिबल है. तुम माता पिता कहकर कितना रड़िया मारते रहते हैं, तो बच्चों को रूहानी बाप सबको सुख का ही रास्ता बताते हैं. सुख देने वाला तो एक ही बाप है, दुख हरता सुख करता एक ही रूहानी बाप है ना. ये विनाश के लिए सुख के लिए, विनाश भी क्या है, सुख के लिए ही है. नहीं तो मुक्ति, जीवन मुक्ति कैसे पाएंगे. ಈ ಲೌಕಿಕದಲ್ಲಿ ತಂದೆ ಶಿಕ್ಷಕರು ಇಬ್ರು ಏನು ಸುಖ ಕೊಡಕ್ಕಿದ್ದಾರೆ, ತಂದೆ ತಾಯಿಗಳನ್ನು ಸುಖ ಕೊಡಕ್ಕಿದ್ದಾರೆ. ಅಂದಾಗ ಗುರುಗಳ ಹತ್ರ ಹೋಗ್ತಾರೆ ಜನ, ನಮಗೆ ಗಂಡು ಮಕ್ಕಳು ಬೇಕಂತ. ಅವರಿದ್ರೆ ಅಂದ್ಕೋತಾರೆ ಆಸ್ತಿ ಕೊಟ್ಟು ನಾನು ಹೋಗ್ಬೋದು ಅಂತ ತಿಳ್ಕೊಳ್ತಾರೆ, ಕುಲ ವೃದ್ಧಿ ಆಗುತ್ತೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ಈಗ ರಿಯಲ್ ಆಗಿ ಸುಖ ಕೊಡೋರು ಒಬ್ಬ ತಂದೆಯನ್ ಬಿಟ್ರೆ ಬೇರೆ ಯಾರಿಲ್ಲ. ಈಗ ಮಕ್ಕಳೇನಾದ್ರೂ ಸುಖ ಕೊಡ್ತಾರೆ, ಆಸ್ತಿ ಗಂಟು ಕೊಟ್ರು ಸಿಕ್ಕೋದೇನಿಲ್ಲ ಅಲ್ಲಿ. ಅದಕ್ಕೆ ಈಗಂತೂ ನೋಡಿ ಎಲ್ಲ ತಂದೆ ತಾಯಿಗಳನ್ನ ಅನಾಥರ ತರ ಬಿಟ್ಬಿಟ್ಟು ಅಲ್ಲೆಲ್ಲೋ ಹೋಗಿ ಕುತ್ಕೋತಾರೆ ಫಾರಿನ್ಗಳಲ್ಲಿ, ಅಥವಾ ಇನ್ನೇನೋ ಜಾಬ್ ಅಂತ ಓಟೋಗ್ತಾರೆ. ಏನೇನ್ ಪಾಡು ನಡೀತಿದೆ ಈಗ ಲೌಕಿಕದಲ್ಲಿ. ಸೊ ಅದರಿಂದ ಬಾಬಾ ಹೇಳ್ತಾರೆ, ತಂದೆ ಪರಮಾತ್ಮನನ್ನು ಬಿಟ್ರೆ ಬೇರೆ ಯಾರೂನು ಸುಖದಾತನಾಗಕ್ ಸಾಧ್ಯ ಇಲ್ಲ. ದುಃಖ ಹರ್ತ ಸುಖ ಕರ್ತ ಅನ್ನೋದು ಬಾಬೂರು ಒಬ್ಬರಿಗೇನೆ. ಯಾಕೆಂದ್ರೆ ಅವ್ರು ಬಂದೇನೆ ಸುಖದ ಮಾರ್ಗ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ನನ್ನನ್ನು ಬಿಟ್ರೆ ಸುಖದ ಮಾರ್ಗ ಯಾರು ಹೇಳಲ್ಲ. ಅದಕ್ಕೆ ನೀವು ನನ್ನನ್ನೇನ್ ಕರೆದ್ರಿ, ಮಾತ್ ಪಿತಾ ಬಾ ನಿನ್ ಕೆಳಗಡೆ, ನಿನ್ನಿಂದನೇ ಸುಖ ಸಿಗೋದು ಅಂತ ಕರ್ದಿದ್ದಲ್ವಾ, ಕೊಟ್ಟಿದ್ದಾರೆ, ಅದಕ್ಕೆ ತಾನೇ ಕರ್ದಿದ್ದು. ಇಲ್ಲಾಂದ್ರೆ ಬಾಬಾ ಹೇಳೋದು ವಿನಾಶನೂ ಏನಾಗುತ್ತೆ ಮಕ್ಕಳೇ, ಅದು ಸುಖಕ್ಕೆ. ಇಲ್ಲಾಂದ್ರೆ ಮುಕ್ತಿ, ಜೀವನ್ ಮುಕ್ತಿ ಹೆಂಗ್ ಪಡ್ಕತೀರಾ ನೀವು. ಸುಖದಾಯಿ ವಿನಾಶ ಇದು. ಪರಂತು ये कोई नहीं समझेंगे, ಯಾರಿಗೆ ಗೊತ್ತಾಗುತ್ತೆ, समझेंगे थोड़े. यहाँ तो यह है गरीब अबलाए जो अपने को आत्मनिश्चय कर सकती है. बाकी बड़े लोगों को देहाभिमान इतना खड़ा पक्का हो गया है जो बात मत पूछो. ಇಲ್ಲಿ ನನ್ನ ಹತ್ರ ಬರೋರು ಬಡವರು ಅಬಲೆಯರು ಎಲ್ಲರೂ ತಿಳ್ಕೊಳ್ತಾರೆ. ಬಾಕಿ ತುಂಬಾ ದೊಡ್ಡ ದೊಡ್ಡ ಮನುಷ್ಯರಿಗೆ ತುಂಬಾ ದೇಹ ಅಭಿಮಾನ ಇದೆ, ಕೇಳಲೇಬೇಡಿ, ಅವ್ರಿದೆಲ್ಲ ಕೇಳಕ್ ಬರಲ್ಲ. ಮೂಲ ಮಾತು ಏನ್ ಹೇಳ್ತಿದ್ದಾರೆ ಬಾಬೂರು, ಬಾಬಾ ಬಾರ್ ಬಾರ್ ಸಮझाते हैं तुम राज ऋषि हो, ऋषि हमेशा तपस्या करते हैं, वो तो ब्रह्म को तत्व को याद करते हैं या कोई काली आदि को भी याद करते रहेंगे. बहुत सन्यासी भी है जो काली की पूजा करते हैं, काली माँ काली कहकर पुकारते हैं. बाप समझाते हैं इस समय सब विकारी है, काम चिता पर बैठ सब काले हुए हैं, माँ बाप बच्चे सब काले हैं. ये बेहद की बात है.
सतयुग में काले होते नहीं, सब गोरे हैं। हाँ, फिर कभी सांवरे बनते हैं। देखा क्या बोल रहे हैं बाबा? ನಿಮಗೆ ನಾನು ಪುನಃ ಪುನಃ ಹೇಳ್ತಿದ್ದೀನಿ, ನೀವು ರಾಜ ಋಷಿಗಳು. ಋಷಿಗಳಿರೋದು ತಪಸ್ ಮಾಡ್ಲಿಕ್ಕೆ. ಮಕ್ಕಳೇ, ನೀವುನು ತಪಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವತ್ತೇನೋ, ಇವತ್ತು ನಾಳೆ ಭಲೆ ನಿಮಗೋಸ್ಕರ ಬಟ್ಟಿ ಇಡ್ಲಿಲ್ಲ, ಹಬ್ಬ ಬ್ಯುಸಿ ಇರ್ತೀರಾ ಅಂತ, ಆದ್ರೆ ಬಾಬುವ್ರ ಆಸೆ ಏನು ಅಂತ ಅರ್ಥ ಆಗ್ಬಿಡ್ತಲ್ಲ ಈಗ. ಹಬ್ಬ ಮಾಡ್ತಿದ್ರು ತಪಸ್ವಿ ರಾಜ ಋಷಿಗಳು ರಿಯಲ್ ಲಕ್ಷ್ಮಿಯರಾಗಿ, ಏನಂತೀರ, ದಾತನಾಗಿ ಬರೀ ಜ್ಞಾನ, ಅಣ್ಣಂದ್ರಿರ್ಲಿ ಅಕ್ಕಂದಿರ್ಲಿ, ಜ್ಞಾನ ಧನ ಹಂಚುತ್ತಾ ಹೋಗಿ ಇಡೀ ದಿನ ತಪಸ್ಸು. ಬಾಬಾ ಹೇಳ್ತಾರೆ, ಋಷಿಗಳು ಬ್ರಹ್ಮ ತತ್ವದ ಮೇಲೆ ಏಕಾಗ್ರ ಮಾಡ್ತಿದ್ರಲ್ಲ ಮೊದ್ಲು. ಬಾಬಾ ಇದನ್ನು ಹೇಳ್ತಿದ್ದಾರೆ, ಸನ್ಯಾಸಿಗಳು ಕೆಲವರು ಕಾಳಿಯನ್ನು ತತ್ವ ಪೂಜೆ ಮಾಡೋರು ಇದ್ದಾರೆ, ತತ್ವ ಯೋಗಿಗಳು. ಇನ್ನ ಕೆಲವರು ಕಾಳಿ ಪೂಜೆ ಮಾಡೋರು ಇದ್ದಾರೆ, ಮಾ ಕಾಳಿ ಅಂತ ಕಿರ್ಚ್ತಾ ಇರ್ತಾರೆ. ಬಾಬಾ ಹೇಳ್ತಿರೋದು, ಈಗಂತೂ ಮನುಷ್ಯರು ಎಲ್ಲ ಏನಾಗ್ಬಿಟ್ಟಿದ್ದಾರೆ, ಕಪ್ಪಗಾಗ್ಬಿಟ್ಟಿದ್ದಾರೆ ಕಾಮಚಿತೆಯಲ್ಲಿ ಕೂತ್ಕೊಂಡು. ಇದು ಬೇಹದ್ ಮಾತು. ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಕಪ್ಪೆ ಅಂದ್ರೆ ಎಲ್ಲರೂ ಅಪವಿತ್ರರೇ. ಸತ್ಯುಗದಲ್ಲಿ ಯಾರು ಅಪವಿತ್ರರಿರಲ್ಲ, ಕಾಲೆ ಅಂತ ಹೇಳಂಗಿಲ್ಲ. ಅಲ್ಲಿರೋರೆಲ್ಲ ಪವಿತ್ರರು, ನಿರ್ವಿಕಾರಿಗಳು. ಈ ಬೇಹದ್ ಮಾತುಗಳನ್ನ ಬಾಬಾವ್ರು ತಿಳಿಸ್ತಾರೆ. ಪ್ರಪಂಚದವ್ರಿಗೂ ಯಾರಿಗೂ ಗೊತ್ತಿಲ್ಲಲ್ಲ. ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣ ಸತೋ ಪ್ರಧಾನ ಪವಿತ್ರ ಆತ್ಮಗಳಿದ್ದಾರೆ, ಆಮೇಲೆ ಸಾವಿರ ಕೆಳಗ್ ಬರ್ತಾರೆ ಅಂತ. ಏ ತುಮ್ ಬಚ್ಚೋಂ ಕೋ ಬಾಪ್ನೆ ಸಮझाया है, थोड़ा थोड़ा पतित होते होते अंत में बिल्कुल काले हो जाते हैं. बाप कहते हैं, रावण ने काम चिता पर चढ़ाए बिल्कुल काला बना दिया है. फिर तुम अब फिर क्या करते हैं बाबा? तुमको ज्ञान चिता पर चढ़ाता हूं. ಆತ್ಮನಿಗೆ ಈಗ ತಿಳಿಸಿದಾರ ಬಾಬಾ, ನಿಧಾನಕ್ಕೆ ಆತ್ಮ ಶರೀರ ತಗೊಳ್ತಾ ಬಿಡ್ತಾ ದ್ವಾಪರದ ನಂತರ ಸ್ವಲ್ಪ 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 ಅಪವಿತ್ರ ಬಂದಂಗೆ ಕಪ್ಪಾಗೋಗ್ಬಿಡ್ತ ಆತ್ಮ, ಪತಿತ ಆದಂಗೆ. ರಾವಣ ಎಲ್ಲರನ್ನ ಕಾಮಚಿತೆಯಲ್ಲಿ ಕೂರಿಸಿ ಕಪ್ಪಗ್ ಮಾಡ್ಬಿಟ್ಟ. ನಾನೀಗ ಜ್ಞಾನ ಚಿತೆಯಲ್ಲಿ ಕೂರಿಸ್ತೀನಿ. ಆತ್ಮ ಕೋಯಿ ಪವಿತ್ರ ಬನಾನಾ ಹೋತಾ ಹೈ. ಆತ್ಮನೇ ಜ್ಞಾನ ಚಿತೆಯಲ್ಲಿ ಕೂತ್ಕೊಳ್ಳುತ್ತೆ, ಆತ್ಮನನ್ನೇ ಪಾವನ ಮಾಡ್ಬೇಕಾಗುತ್ತೆ. ಪತಿತ ಪಾವನ ಆತ್ಮ ತಾನೆ. अपतित पावन बाप आकर पावन बनने की युक्ति बताते. ತಂದೆಯನ್ ಬಿಟ್ರೆ ಪಾವನರಾಗೋ ಯುಕ್ತಿ ಬೇರೆ ಯಾರು ಹೇಳಕ್ಕಾಗಲ್ಲ. ನಾನಾತ್ಮ ಪ್ರಕಾಶಮಯ ಬಿಂದು. ನಿನ್ನೆ ಏನ್ ಹೇಳಿದ್ರು? ಏಕರಸವಾಗಿ ನಾನು ಹೊಳಿತಾ ಇರ್ತಕ್ಕಂತಹ ಬಿಂದು ಅಂತ ತಿಳ್ಕೊಳ್ಳಿ ಮಕ್ಕಳೇ. 1 ಸೆಕೆಂಡುನು ಜ್ಯೋತಿ ಆಫ್ ಆಗಂಗಿಲ್ಲ, ಆತ್ಮ ಜ್ಯೋತಿ. पावनरागो युक्ति, पानी क्या युक्ति बताएंगे, परंतु तुम किसको समझाओ तो कोर्टों में कोई समझकर ऊंच पद पाते. अभी तुम बाप से अपना वर्षा लेने आए हो. कितना वर्षा? 21 जन्मों के लिए. तुम आगे चलकर बहुत साक्षात्कार करेंगे. ನಿಮಗೆ ಗೊತ್ತಾಯ್ತು ಮಕ್ಕಳೇ, ಕೋಟಿಯಲ್ಲಿ ಕೆಲವರು ಮಾತ್ರ ನೀವು ಇದೆಲ್ಲ ತಿಳಿಸಿದ್ರೆ ಪತಿತ ಪಾವನ ಒಬ್ಬರೇ ತಂದೆ, ಬೇರೆ ಯಾರಿಲ್ಲ ಅಂತ. ನೀರೇನ್ ಮಾಡುತ್ತೆ ಅಂತ ಬಾಬಾ ಹೇಳೋದು, ಈಗ ನೀವು ಆಸ್ತಿ ತಗೊಳಕ್ ಬಂದಿದ್ದೀರಾ 21 ಜನ್ಮಗಳಿಗೆ. ಮುಂದೆ ಹೋದಂಗೆ ಇದೆಲ್ಲ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. ಹಾಗೆ ಚಲ್ ಕರ್ಕೆ ಬಹುತ್ ಸಾಕ್ಷಾತ್ಕಾರ ಕರೆಂಗೆ. ತುಮको अपनी पढ़ाई का सब पता पड़ेगा. जो अभी गफलत करेंगे फिर वो बहुत रोएंगे. सजाएं भी बहुत होती है, फिर पद भी भ्रष्ट होता, मुंह ऊंचा कर नहीं सकेंगे. इसलिए बाप कहते हैं, मीठे मीठे बच्चों, ಕೇಳ್ರಿ, अटेंशन प्लीज. मीठे मीठे बच्चों, तुम पुरुषार्थ करके पास हो जाओ, पास हो जाओ. जो कुछ भी सजा नहीं खानी पड़े तब पूजन लायक बनेंगे. ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ ಮಕ್ಕಳೇ. ನೀವು ಚೆನ್ನಾಗಿ ಓದ್ರಿ, ನೀವು ಓದಿದ್ದೆಲ್ಲ ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಈಗ ಏನಾದ್ರೂ ಕೇರ್ಲೆಸ್ ಆಗ್ಬಿಟ್ರೆ, ಗೊತ್ತಿದ್ದು ಮಿಸ್ಟೇಕ್ಸ್ ಮಾಡಿದ್ರೆ ಅಂತ್ಯದಲ್ಲಿ ಬಹಳ ಅಳಬೇಕಾಗುತ್ತೆ.
ಅಳಬಾರ್ದು. ನೀವು ಮಕ್ಕಳು, ಏ ಮಕ್ಕಳೇ, ಮಧುರ ಮಧುರ ಮಕ್ಕಳೇ, ಚೆನ್ನಾಗಿ ಪುರುಷಾರ್ಥ ಮಾಡಿ ಪಾಸ್ ಆಗ್ಬಿಡಿ, ಶಿಕ್ಷೆ ತಿನ್ಬೇಡಿ. ಶಿಕ್ಷೆ ತಿಂದವ್ರದ್ದು ಪೂಜೆ ಆಗಲ್ಲ, ಅದರಿಂದ ಕಳ್ಕೊಂಡ್ ಬಿಡ್ತೀರಾ. सजा खाई तो फिर थोड़े ही पूजे जाएंगे, तुम बच्चों को पुरुषार्थ बहुत करना चाहिए. ಶಿಕ್ಷೆ ತಿಂದವ್ರದ್ದು ಅಪಮಾನ, ಅದು ಇನ್ಸಲ್ಟ್ ಅಲ್ವಾ? ತನಗೆ ತಾನು ಒಡಿಸ್ಕೊಳ್ಳೋದು ಬೇರೆಯವ್ರ ಹತ್ರ ಏನ್ ಚೆನ್ನಾಗಿರುತ್ತೆ? ಧರ್ಮರಾಜ ಹಾಕೊಂಡು ಬಡಿತಾ ಇರ್ತಾನೆ, ಕೊತ 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 ಎಣ್ಣೆ ಕುದೀತಾ ಇರುತ್ತೆ, ಹಾಕ್ತಾ ಇರ್ತಾನೆ, ದೊಡ್ಡ ಬೆಟ್ಟ ಇರುತ್ತೆ, ಅಲ್ಲಿಂದ ನೂಕ್ತಾನೆ. ಏನೇನ್ ಶಿಕ್ಷೆಗಳು! ಅದು ಎಷ್ಟು ದರ್ದನಾಕ್! ಒಂದೊಂದು ಸೆಕೆಂಡ್ ಹೆಂಗಿರುತ್ತೆ ಅಂದ್ರೆ ಅಷ್ಟು ಹಿಂಸೆ ಆಗುತ್ತೆ ಆತ್ಮನಿಗೆ, ಅನುಭವ ಮಾಡುತ್ತಲ್ಲ ಸೂಕ್ಷ್ಮ ಶರೀರದಲ್ಲಿ. ಅದಕ್ಕೆ ಹೇಳ್ತಾರೆ, ತುಂಬ ಬಚ್ಚೋಂಕೋ ಬಹುತ್ ಬಹುತ್ ಪುರುಷಾರ್ಥ ಕರ್ನಾ ಚಾಹಿಯೆ. ನೀವು ಮಕ್ಕಳು ಬಹಳ ಬಹಳ ಇಡೀ ದಿನದ ದಿನಚರಿಯಲ್ಲಿ ಪುರುಷಾರ್ಥ ಮಾಡಬೇಕು. अपनी आत्मा की ज्योति जगानी है, अभी आत्मा तमो प्रधान बनी है, उनको ही सतो प्रधान बनाना है. आत्मा ही बिंदी एक सितारा है, उनका और कोई ನಾಮ್ ರಕ್ ನೈ ಸಕ್ತಾ ಹೈ. ನೀವು ಅಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ತನ್ನ ಜ್ಯೋತಿಯನ್ನ ಬೆಳಗಿಸ್ಕೋಬೇಕು. ಈಗ ತಮೋ ಪ್ರಧಾನ ಆಗಿರೋ ಕಾರಣ ಸತೋ ಪ್ರಧಾನ ಆಗ್ಬೇಕು. ಜ್ಯೋತಿಯನ್ನ ಯಾಕೆ ಬೆಳಗಿಸ್ಬೇಕಂದ್ರೆ ಆಫ್ ಆಗೋಗ್ಬಿಟ್ಟಿದೆಯಲ್ವಾ. ಆತ್ಮ ಇರೋದೇ ಬಿಂದಿ, ಒಂದು ನಕ್ಷತ್ರದ ತರ. ಅದಕ್ಕೇನು ಹೆಸರಿಡಕ್ಕಾಗತ್ತೆ? ಶರೀರಕ್ಕೆ ಹೆಸರಿಡ್ತಾರೆ ಅದಕ್ಕೇನೆ. ಇದೆಲ್ಲ ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಆಗುತ್ತೆ. स्वामी विवेकानंद और रामहंस रामकृष्ण परमहंस का बतलाते हैं ना, उसने देखा उनसे कुछ लाइट निकली सो तो आत्मा ही निकलती है. उसने समझा वो मेरे में समा गई, अब आत्मा कोई आकर समा तोड़ ही सकता है, वो तो जाकर दूसरा शरीर लेती है. बिचारी में तुम बहुत देखेंगे, नाम और रूप से न्यारी कोई चीज होती नहीं. आकाश पोलार है, उनका भी तो नाम है ना. अब ये तो बच्चे समझते हैं, कलब कलब स्थापना जो होती आई है वो होना ही है. ಆತ್ಮ ಅತಿ ಸೂಕ್ಷ್ಮ ಬಿಂದು. ಅದರದ್ದು ವಿವೇಕಾನಂದನಿಗೆ ಸಾಕ್ಷಾತ್ಕಾರ ಆಯ್ತಲ್ಲ, ಪರಮಹಂಸರಿಂದ ಏನೋ ಜ್ಯೋತಿ ಬಂತು, ನನ್ನಲ್ಲಿ ಪ್ರವೇಶ ಆಯ್ತು. ಬಟ್ ಯಾರ ಜ್ಯೋತಿ ಯಾರಲ್ಲಿ ಬಂದು ಪ್ರವೇಶ ಆಗಲ್ಲ. ಆತ್ಮ ಶರೀರ ಬಿಟ್ಬಿಟ್ರೆ ಒಂದ್ ದೇಹ ಬಿಟ್ಟು ಇನ್ನೊಂದನ್ನ ಪಡ್ಕೊಳುತ್ತೆ. ಇದು ಬರೀ ಸಾಕ್ಷಾತ್ಕಾರ. ಅದರಿಂದ ಬಾಬಾ ಹೇಳ್ತಾರೆ, ನಾಮರೂಪದಿಂದ ದೂರ ಇರೋ ಯಾವುದು ವಸ್ತು ಇಲ್ಲ. ಆಕಾಶ ನೋಡಿ, ಅದು ಖಾಲಿ ಸ್ಪೇಸ್. ಅದು ಆಕ್ಚುಲಿ ಅದಕ್ಕೂ ಹೆಸರಿದೆ ಆಕಾಶ ಅಂತ. ಇವಾಗ ನೀವು ಮಕ್ಕಳಿಗೆ ಇದೆಲ್ಲ ಗೊತ್ತಾಗ್ತಿದೆ. ಏನು ಕಲಪ್ ಕಲಪ್ ಸ್ಥಾಪನಾ ಜೋ ಓನಿಯೇ ಒತ್ತಿ ಆಯೇ ಓನಿ. ಕಲ್ಪ ಕಲ್ಪ ಬಾಬೋರ್ ಬಂದು ಹೆಂಗ್ ಸ್ಥಾಪನಾ ಕಾರ್ಯ ಮಾಡಿದ್ರು ಅದನ್ನ ಈಗ ಹಂಗೆ ನಡೆಯುತ್ತೆ. हम ब्राह्मण नंबरवार पुरुषार्थ करते रहते, जो जो सेकंड गुजरता है उसको ड्रामा ही कहा जाता, सारी दुनिया का चक्र फिरता रहता. ನಾವು ಬ್ರಾಹ್ಮಣರು ನಂಬರ್ ವಾರ್ ಪುರುಷಾರ್ಥ ಮಾಡ್ತಾ ಇರ್ತೀವಿ. ಏನು ಸೆಕೆಂಡ್ ಬೈ ಸೆಕೆಂಡ್ ಪಾಸ್ ಆಗುತ್ತೆ ಅದು ಡ್ರಾಮಾನುಸಾರವಾಗಿ ಅದು ನಡೀತಾ ಹೋಗುತ್ತೆ. ಇಡೀ ಪ್ರಪಂಚದ ಈ ಚಕ್ರ ಏನಿದೆ, ಸೃಷ್ಟಿ ಚಕ್ರ, ಅದು ತಿರುಗ್ತಾನೆ ಇರುತ್ತೆ. ये 5000 वर्ष का चक्र है, ಜೂ ಮಿಸಲ್ ಫಿರ್ತಾ रहता. 5000 ವರ್ಷಗಳ ಈ ಚಕ್ರ ಅದು ಏನು ಹೋಗುತ್ತೆ ನೋಡಿ, ಹಂಗೆ ತಿರುಗ್ತಾನೆ ಇರುತ್ತೆ. ಟಿಕ್ ಟಿಕ್ ಹೋತಿ ರೇತಿ, ನಿಧಾನಕ್ಕೆ ಸೆಕೆಂಡ್ ಬೈ ಸೆಕೆಂಡ್ ಟಿಕ್ ಟಿಕ್ ಆಗ್ತಾ ಇರುತ್ತೆ. अभी तुम मीठे मीठे बच्चों को सिर्फ बाप को ही याद करना है, चलते फिरते काम करते बाप को याद करने में ही कल्याण है, फिर माया चमाट लगा देती है. ನೀ ಮಕ್ಕಳು ಪ್ರತಿ ಗಳಿಗೆ ಸದಾ ನನ್ನ ನೆನ್ಪು ಮಾಡ್ತಾ ಇರಿ. ನಡೀತಾ ಕೂತ್ಕೊಳ್ತಾ ಕೆಲಸ ಕಾರ್ಯ ಮಾಡ್ತಾ ನನ್ನ ನೆನಪು ಮಾಡೋದ್ರಲ್ಲೇ ಕಲ್ಯಾಣ ಇದೆ. ಆದ್ರೂ ಮಾಯೆ ಜೋರಾಗಿ ಕೆನ್ನೆಗೆ ಹೊಡೆದು ಬಿಡುತ್ತೆ. तुम हो ब्राह्मण, भ्रमरी मिसल कीड़े को आप समान ब्राह्मण बनाना है. वो भ्रमरी का तो एक दृष्टांत है, तुम हो सच्चे सच्चे ब्राह्मण. ब्राह्मणों को ही फिर देवता बनना है, इसलिए तुम्हारा यह है पुरुषोत्तम संगम युग. ಒಂದು, ನೀವು ಭ್ರಮರಿಯ ತರಹ ಅನ್ಯ ಆತ್ಮಗಳನ್ನ ಸತ್ಯ ಬ್ರಾಹ್ಮಣರನ್ನ ಮಾಡಬೇಕು.
ರಿಯಲ್ ಆಗಿ ನೋಡಿದ್ರೆ ನೀವು ಬ್ರಾಹ್ಮಣರು, ಅದಂತೂ ಒಂದು ಉದಾಹರಣೆ ಅಷ್ಟೇ. ಬ್ರಾಹ್ಮಣರೇ ಹೋಗಿ ದೇವತೆಗಳಾಗ್ತೀರಾ. ಅದಕ್ಕೇನೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. यहाँ तुम आते ही हो, पुरुषोत्तम बनने के लिए पहले ब्राह्मण जरूर बनना पड़े। ब्राह्मणों की चोटी है ना, तुम ब्राह्मणों को समझा सकते हो। बोलो, तुम ब्राह्मणों का तो कुल है, ब्राह्मणों की राजधानी नहीं है। ಬ್ರಾಹ್ಮಣರಾಗದೇನೆ ದೇವತೆ ಆಗಕ್ಕಾಗಲ್ಲ. ಅದಕ್ಕೆ ಬ್ರಾಹ್ಮಣರ್ ಹೈಯೆಸ್ಟ್ ಅನ್ನೋದಕ್ಕೆ ಜುಟ್ಟಿಗೆ ಸಮಾನ ಬ್ರಾಹ್ಮಣ, ಮುಖದ ಮೇಲಿರುತ್ತಲ್ಲ ಜೂಟು, ಬ್ರಾಹ್ಮಣರೇ ಇದನ್ನ ಹೇಳಕ್ಕಾಗುತ್ತೆ. ನಿಮ್ಮನ್ ಬಿಟ್ರೆ ಯಾರು ಇದನ್ನ ಹೇಳಕ್ಕಾಗಲ್ಲ. ಇದು ಬ್ರಾಹ್ಮಣರ ಕುಲ, ಇಲ್ಲಿ ಬ್ರಾಹ್ಮಣರ ರಾಜಧಾನಿ ಇಲ್ಲ. ಬಾಕಿ ಬ್ರಾಹ್ಮಣ ಕುಲದಲ್ಲಿ ಬಾಬವರು ಏನು ರಾಜಧಾನಿ ಸ್ಥಾಪನೆ ಮಾಡ್ತಿದ್ದಾರೆ, ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ. तुम्हारा ये कुल किसने स्थापन किया? तुम्हारा बड़ा कौन है? फिर तुम जब समझाएंगे तो बहुत खुश होंगे। ब्राह्मणों को मान देते हैं क्योंकि वो शास्त्र आदि सुनाते हैं। पहले राखी बांधने के लिए ब्राह्मण जाते थे, आजकल तो बच्चियां जाती हैं। तो तुमको तो राखी उनको बांधनी है जो पवित्रता की प्रतिज्ञा करे। ಎಲ್ಲರಿಗೂ ರಾಖಿ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ತರ ಹೇಳ್ತಿದ್ದಾರೆ. ಆ ಬ್ರಾಹ್ಮಣರು ಮೊದ್ಲೋಗಿ ಎಲ್ಲ ರಾಖಿ ಕಟ್ಕೊಂಡ್ ಬರ್ತಾರೆ. ಈಗ ನೀವು ಮಕ್ಕಳು ಹೋಗ್ತೀರಾ, ಆದ್ರೆ ಪವಿತ್ರತೆ ಪ್ರತಿಜ್ಞೆ ಮಾಡವ್ರಿಗೆ ಕಟ್ರಿ ಅಂತ. ಅಂದ್ರೆ ಬ್ರಾಹ್ಮಣರ ಮಾನ್ಯತೆ ಏನಕ್ಕೆ, ಪೂಜೆ ಪುನಸ್ಕಾರಗಳೆಲ್ಲ ಏನ್ ಮಾಡ್ತಾರೆ, ಇದು ಇಲ್ಲಿನ ಯಾದಗಾರ ಅಲ್ಲ. ನೀವು ಶ್ರೇಷ್ಠರಲ್ಲಿ ಶ್ರೇಷ್ಠ. ಬ್ರಾಹ್ಮಣರು ನಮ್ ದೊಡ್ಡವ್ರು ಯಾರು, ನಮ್ ತಂದೆ ಪರಮಾತ್ಮ ಓದಿಸ್ತಾರೆ. ಇದೆಲ್ಲ ಜನ ಕೇಳಿದ್ರೆ ಖುಷಿ ಆಗ್ಬಿಡ್ತಾರೆ. प्रतिज्ञा जरूर करनी पड़े। भारत को फिर से पावन बनाने लिए हम ये प्रतिज्ञा करते हैं। तुम भी पावन बनो, औरों को भी पावन बनाओ, और किसकी ताकत नहीं जो ऐसे कह सके। ಭಾರತವನ್ನ ಪಾವನ ಮಾಡ್ಲಿಕ್ಕೆ ಈ ಪ್ರತಿಜ್ಞೆಯನ್ನ ನಾವು ಮಾಡಿದೀವಿ, ನೀವು ಮಾಡಿ, ಬೇರೆಯವ್ರಿಗೂ ಮಾಡಿಸಿ. ಪಾವನರಾಗಿ ಪಾವನರನ್ನು ಮಾಡೋ ಕೆಲಸ. ಇಂತಹ ಪ್ರತಿಜ್ಞೆಯನ್ನ ಬೇರೆ ಯಾರು ಮಾಡ್ಸಕ್ಕಾಗಲ್ಲ. ಸನ್ಯಾಸಿಗಳನ್ನು ಇದು ಹೇಳಲ್ಲಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಏ ತುಮ್ ಜಾನ್ತೆ ಹೋ ये अंतिम जन्म पावन बनने से हम पावन दुनिया के मालिक बनते हैं। तुम्हारा धंधा ही यह है, ऐसे मनुष्य कोई होते नहीं। तुमको जाकर ये कसम उठवाना है। बाप कहते हैं काम महाशत्रु, इस पर ही विजय पानी है, इस पर विजय पाने से ही तुम जगत जीत बनेंगे। ಎಲ್ಲರ ಹತ್ರ ಈ ಪ್ರಾಮಿಸ್ ಮಾಡಿಸ್ಬೇಕು, ಎಲ್ಲರಿಗೆ ಹೇಳ್ಬೇಕು. ತಂದೆ ಹೇಳ್ತಾರೆ ಕಾಮ ಮಹಾಶತ್ರು, ಇದ್ರ ಮೇಲ್ ವಿಜಯ ಪಡ್ಕೊಂಡ್ರೇನೆ ಜಗತ್ ಜೀತ್ ಆಗೋದು. ಇದನ್ನ ನಿಮ್ಮನ್ ಬಿಟ್ರೆ ಬೇರೆ ಯಾರು ಪ್ರತಿಜ್ಞೆ ಮಾಡ್ಸಕ್ ಸಾಧ್ಯನೇ ಇಲ್ಲ. ನಿಮ್ ಕೆಲ್ಸನೇ ಇದಂತಾರೆ ಬಾಬವರು. इन लक्ष्मी नारायण ने जरूर आगे जन्म में जो पुरुषार्थ किया है तब तो ऐसे बने हैं ना। अभी तुम बता सकते हो किस कर्म से इनको ये पद मिला। इसमें मूंझने की कोई बात नहीं है। तुमको कोई इस दीपमाला आदि की खुशी नहीं है, तुमको तो खुशी है हम बाप के बने हैं, उनसे वर्षा पाते हैं। भक्ति मार्ग में मनुष्य कितना खर्च करते हैं, कितना नुकसान भी हो जाता, आग लग जाती है, परंतु समझते नहीं है ना। ಕ್ರ್ಯಾಕರ್ಸ್ ಇಂದ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬವರು. ನೀವು ಕೇಳಿ, ಲಕ್ಷ್ಮೀನಾರಾಯಣ ಏನ್ ಪುರುಷಾರ್ಥ ಮಾಡಿರ್ಬೋದು ಹಿಂದಿನ ಜನ್ಮದಲ್ಲಿ, ಅವ್ರ ಪದವಿಯನ್ನು ಪಡ್ಕೊಂಡ್ರು, ಮತ್ತೆ ಆ ಪದವಿಯನ್ನು ಕೊಟ್ಟವ್ರು ಯಾರು, ಈ ತರ ಪ್ರಶ್ನೆಗಳನ್ನು ಕೇಳಿ. ಅದಕ್ಕೆ ಬಾಬಾ ಹೇಳೋದು, ನೀವ್ ಹೇಳ್ಬೋದು ಅವ್ರಿಗೆ ಅವ್ರು ಯಾವ ಕರ್ಮ ಮಾಡಿರ್ಬೋದು, ಯಾವ ಕಾರಣ ಈ ಪದವಿ ತಗೊಂಡ್ರು. ಅಂದ್ರೆ ಇದ್ರಲ್ಲಿ ನೀವೇನ್ ಕನ್ಫ್ಯೂಸ್ ಆಗ್ಬೇಕಾಗಿಲ್ಲ, ಹೆದರ್ಕೋಬೇಕಾಗಿಲ್ಲ. ನಿಮಗೆ ದೀಪಾವಳಿ ಹಬ್ಬದ ಖುಷಿ ಇಲ್ಲ, ಆದ್ರೆ ನಾವು ತಂದೆಯ ಮಕ್ಕಳಾಗಿದ್ದೀವಿ. ಬಾಬಾ ನಮಗೆ ರಿಯಲ್ ಆಗಿ ಆತ್ಮ ಜ್ಯೋತಿಯನ್ನು ಬೆಳಗಿಸಿದರೆ, ಆತ್ಮ ನಾನು ದೇಹ ರೂಪಿ ಮನೆಯಲ್ಲಿ ಬೆಳಗಿದ್ದೀನಿ, ಕತ್ಲಿಂದ ಆಚೆ ಬಂದಿದ್ದೀನಿ ಅನ್ನೋದು ಖುಷಿ ಇದೆ ನಿಮಗೆ, ಆಸ್ತಿಯ ಖುಷಿ ಇದೆ. ನಮ್ ತಂದೆ ರಿಯಲ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಖರ್ಚು ಮಾಡ್ತಾರೆ, ನುಕ್ಸಾನ್ ಆಗುತ್ತೆ. ಎಷ್ಟೆಲ್ಲ ಈಗ ನೋಡಿ ಮನೆಗಳೇನೆ ಸುಟ್ಟೋಗ್ಬಿಡುತ್ತೆ, ಅರ್ಥ ಮಾಡ್ಕೊಳ್ಳಲ್ಲ.
तुम जानते हो अभी हम फिर से अपने नए घर जाने वाले हैं। ಚಕ್ರ ತೋ ಫಿರ್ ಹೂಬಹು ರಿಪೀಟ್ ಹೋಗಾ ಈ ಬೇಹದ್ ಕಿ ಫಿಲಮ್ है. ನಾವೆಲ್ಲರೂ ಈಗ ಮನೆಗೆ ಹೋಗೋರು ಇದೀವಿ. ಚಕ್ರ ಎಕ್ಸಾಕ್ಟ್ಲಿ ರಿಪೀಟ್ ಆಗುತ್ತೆ. ಬೇಹದ್ ಫಿಲ್ಮ್ ಇದು. ಬೇಹದ್ ಕಾ ಸ್ಲೈಡ್ ಕೇಳಿದ್ರ, ಸ್ಲೈಡ್ಸ್ ಪ್ರೊಜೆಕ್ಟರ್ ಶೋ ಅಲ್ಲಿ ಸ್ಲೈಡ್ಸ್ ಹಾಕ್ತಿದ್ರಲ್ಲ ಮೊದಲು ಮೊದಲು. बेहद बाप के बने हो तो कापारी खुशी होना चाहिए. हम बाप से स्वर्ग का वर्षा जरूर लेंगे. बाप कहते पुरुषार्थ से जो चाहिए सो लो. ಮಕ್ಳು ಹೇಳ್ತಾರೆ ಬಾಬಾ ಸ್ವರ್ಗದ ಸಂಪೂರ್ಣ ಆಸ್ತಿ ತಗೋತೀನಿ. ಆ ಮಕ್ಕಳೇ ಎಷ್ಟಾದ್ರೂ ಪುರುಷಾರ್ಥ ಮಾಡಿ ಎಷ್ಟಾದ್ರೂ ಆಸ್ತಿ ತಗೊಳ್ಳಿ, ಎಲ್ಲ ಓಪನ್ನು. ಈ ಮಕ್ಕಳಿಗೆ ಎಷ್ಟು ಕಾಪಾರಿ ಖುಷಿ ಅಂದ್ರೆ ಎಂಡ್ಲೆಸ್ ಖುಷಿ ಇರ್ಬೇಕು. ನಾನ್ ಬೇಹದ್ ತಂದೆಯ ಮಗುವಾಗಿದ್ದೀನಿ, ಆಸ್ತಿಗೆ ಅಧಿಕಾರಿ. ನನಗ್ ನನ್ನ ತಂದೆ ಓದಿಸ್ತಿದ್ದಾರೆ, ನನಗ್ ಪಾಲನೆ ಮಾಡ್ತಿದ್ದಾರೆ, ನನಗ್ ಶೃಂಗಾರ ಮಾಡ್ತಿದ್ದಾರೆ, ನಂಗ್ ಮಂತ್ರ ಕೊಡ್ತಿದ್ದಾರೆ, ನನ್ನ ತಂದೆ ನನ್ನ ಜೊತೆ ಸಹಯೋಗ ಕೊಡ್ತಿದ್ದಾರೆ. ಎಲ್ಲ ಎಷ್ಟು ಎಲ್ಲಾ ಸಂಬಂಧಗಳ ಖುಷಿ, ಎಲ್ಲಾ ಸಂಬಂಧಗಳ ಪ್ರಾಪ್ತಿ ಇರ್ಬೇಕಲ್ವಾ? ಆನಂದ ಇದೆಯಾ ಮನೆಯಲ್ಲಿ ಕೂತ್ಕೊಂಡು? ಹಬ್ಬದ ಖುಷಿ ಇದೆಯಾ? ಏನ್ ಕತೆ? ಇಲ್ಲ ಅಲ್ಲ. ಬಾಬನ್ ಖುಷಿ ಇದೆಯಲ್ವಾ? ನನ್ನ ಆತ್ಮನ್ ಬೆಳಗಿಸ್ಬಿಟ್ರಂತ. ಆಸ್ತಿ ತಗೊಳಕ್ಕೆ उत्साह ಇರ್ಬೇಕಂತಾರೆ ಬಾಬೋರು. तो पुरुषार्थ तुमको जरूर करना है. पुरुषार्थ से ही तुम ऊंच पद पा सकते हो. केಳಿ, ये बाबा बूढ़ा इतना ऊंच बन सकते हैं तो तुम क्यों नहीं बन सकते हो? ಕೇಳಿದ್ರ ಕತೆ, ಅಂಡರ್ಲೈನ್ ಕತೆ. ಮನೆಯಲ್ಲಿ ಕೂತಿರೋರಿಗೆ ಅರ್ಥ ಆಗ್ತಿದ್ಯಾ? ಬ್ರಹ್ಮ ಬಾಬಾ ಇಷ್ಟು ಮುದುಕರು, ಅವರೇ ಇಷ್ಟು ದೊಡ್ಡ ಪದವಿ ತಗೋತಾರೆ, ನೀವೇನಕ್ ತಗೊಳಕ್ಕಾಗಲ್ಲ? ಆ ಬ್ರಹ್ಮ ಬಾಬನ್ ತರ ಏನು 93 ವರ್ಷನ ಈಗ? ಇಲ್ಲ ಅಲ್ಲ. ಚೆನ್ನಾಗಿ ಪುರುಷಾರ್ಥ ಮಾಡ್ರಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬವರು. ಪುರುಷಾರ್ಥ ಮಾಡಿನೇ ಶ್ರೇಷ್ಠ ಪದವಿ. ಕರ್ಮಕ್ಷೇತ್ರ ಅಲ್ವಾ? ಯಾರೇನ್ ಪುರುಷಾರ್ಥ ಮಾಡ್ತಾರೆ ಅಷ್ಟು ಪ್ರಾಪ್ತಿ. ಪುರುಷಾರ್ಥ ಇಲ್ಲದೆ ಪ್ರಾಪ್ತಿ ಇಲ್ಲ. ಅದಕ್ಕೇನೆ ತಪಸ್ ಮಾಡ್ರಿ ಅಂತ ಹೇಳ್ತಾ ಇರೋದು. ಋಷಿಗಳ ತರ, ರಾಜ ಋಷಿಗಳು ನೀವು ರಾಜ್ಯ ಭಾಗ್ಯ ತಗೋಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡಂಗಿಲ್ಲ. ಕೂತ್ಕೊಂಡು ಬುದ್ಧಿ ಅಲ್ಲಿ ಇಲ್ಲಿ ಹೋಗ್ಬಾರ್ದಂದ್ರಲ್ಲ. ತಪಸ್ ಯಾವುದಕ್ಕೆ? ಆತ್ಮಾಭಿಮಾನಿಯಾಗಿ ಬಾಬನ ಜೊತೆ ಬುದ್ಧಿ ಇಡೋದೇ ಒಂದು ತಪಸ್. ಇಡೀ ದಿನ ಆತ್ಮ ಸನ್ನ ಸ್ವಧರ್ಮ ಶಾಂತಿಯಲ್ಲಿ ಬಾಬನ ಹತ್ರ ಎಷ್ಟೊತ್ತು ಕೂತ್ಕೊಳಕ್ಕಾಗುತ್ತೆ ಚೆಕ್ ಮಾಡ್ರಿ. ಈಗಲೂ ಚೆಕ್ ಮಾಡ್ರಿ. ಮುರಳಿ ಕೇಳ್ತಾ ಕೇಳ್ತಾ ಚೆಕ್ ಮಾಡಿದ್ರ? अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. थैंक यू, शुक्रिया बाबा. कितना प्यार करता है. रोज कितनी शिक्षा है. ऋषि बनो, तपस्वी बनो. बच्चे मुझे याद करो, सदा स्वधर्म में रहो, दूसरे दूसरे ख्यालात में नहीं जाओ. हाँ, मैं आया हूँ तुम बच्चों को ज्योति जगाने, वर्षा देने. ಎಷ್ಟು ನಶೆ ಇರ್ಬೇಕು, ಎಷ್ಟು ಖುಷಿ ಇರ್ಬೇಕು. ಎದುರುಗಡೆ ಕಾಣ್ತಾ ಇರ್ಬೇಕಲ್ವಾ ಬಾಬುವರು. ಬಾಬಾ ಬಾಬಾ ನೋಡ್ತಾ ಇದ್ದೀನಿ ನಿನ್ನನ್ನ ಅಂತ. धारणेगे जैसे बाप तुम बच्चों के प्रति सुखदाई है, ऐसे सुखदाई बनना है. सबको मुक्ति, जीवन मुक्ति का रास्ता बताना है. ಹೇಗೆ ತಂದೆ ಎಲ್ಲ ಮಕ್ಕಳ ಪ್ರತಿ ಸುಖದಾಯಿ ಆಗಿದ್ದಾರೆ ಹಂಗೆ ಸುಖದಾಯಿ ಆಗ್ಬೇಕು. ಎಲ್ಲರೂ ಮುಕ್ತಿ, ಜೀವನ್ ಮುಕ್ತಿಯ ಮಾರ್ಗವನ್ನ ಎಲ್ಲರಿಗೆ ತೋರಿಸ್ಬೇಕು. ಎಲ್ಲರಿಗೆ ದೇಹಿ ಅಭಿಮಾನಿ बनने की ತಪಸ್ಯಾ करनी. ಅಂಡರ್ಲೈನ್ ಏನು? ಆತ್ಮಾಭಿಮಾನಿ ಆಗೋ ತಪಸ್ ಮಾಡಬೇಕು. ದೀಪ ಬೆಳಗ್ಸದಂದ್ರೇನು ಕೇಳ್ಕೊಳ್ತಾ ಇರ್ಬೇಕು, ಒಳಗಡೆ ದೀಪ ಬೆಳಗಿದ್ಯಾ ಅಂತ. इस पुरानी चीची दुनिया से बेहद का वैरागी बनना है. ಈ ಹಳೆಯ ಚೀಚಿ ಪ್ರಪಂಚದಿಂದ ಬೇಹದ್ ವೈರಾಗಿಗಳಾಗಬೇಕು. ವೈರಾಗ್ಯ ಇದ್ರೆ ತಾನೇ ಆತ್ಮಾಭಿಮಾನಿ ಆಗೋದು. ಇಲ್ಲಾಂದ್ರೆ ಬುದ್ಧಿ ಆ ಸಾಧನೆ ಈ ಸಾಧನೆ, ಈ ಕತೆ ಆ ಕತೆ ಆ ಕತೆ ಓಡ್ತಾ ಇರುತ್ತೆ ಚೀರಿಂಬೆ ತರ. ಏನ್ ಪಡ್ಕೋಬೇಕಾಗಿತ್ತು ನಾನು ಪಡ್ಕೊಂಡ್ಬಿಟ್ಟೆ.
ಬಾಬಾ ಏನ್ ಹೇಳ್ತಾರೆ, ಬಾಬಾ ಅವ್ರನ್ನ ಶೋ ಮಾಡ್ಬೇಕು. ನಾನು ಹೆಂಗ್ ಶೋ ಮಾಡ್ಬೇಕು? ನನ್ನ ಆತ್ಮ ಜ್ಯೋತಿ ಜೋರಾಗಿ ಬೆಳಗಿದ್ರೆ ತಾನೇ ಬಾಬನ್ ತೋರ್ಸಕ್ಕಾಗತ್ತೆ. ನಿಮ್ ಮಸ್ತಕದಲ್ಲಿ ಬಲ್ಬು 1000 ವೋಲ್ಟ್ ಬೆಳಗ್ದಂಗ್ ಬೆಳಗ್ಬೇಕು, ದಡ ದಡ ಅಂತ. ಅವಾಗ ಯಾರು ನೋಡಿದ್ರೆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ನಿಮ್ಮನ್ನ ನೋಡಿದ್ರೆ. ಸರಿನಾ? वरदान दिव्य गुणों के आवाहन द्वारा सर्व अवगुणों की आहुति देने वाले ಸಂತುಷ್ಟಾತ್ಮ ಭವ. ದಿವ್ಯ ಗುಣಗಳ ಆವಾಹನೆಯ ಮುಖಾಂತರ ಎಲ್ಲ ಅವಗುಣಗಳ ಆಹುತಿಯನ್ನ ಕೊಡ್ತಕ್ಕಂಥವರೇ ಸಂತುಷ್ಟಾತ್ಮಗಳು. ದಿವ್ಯ ಗುಣಗಳ ಆವಾಹನೆ ಮಾಡ್ತಿದ್ದೀರಾ? ಈ 150 ಸಾರಿ ಬಾಬನ್ ಮಹಿಮೆ ಮಾಡ್ರಲ್ಲ, ಎಷ್ಟು ಗುಣ ಇದೆ ಬಾಬಂದು. ಶಾಂತಿ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ದಯಾ ಸಾಗರ, ಪವಿತ್ರ ಸಾಗರ, ಜ್ಞಾನ ಸಾಗರ, ಸುಖ ಸಾಗರ, ದಯಾ ಸಾಗರ, ಎಷ್ಟು ಕರುಣಾ ಸಾಗರ, ಪ್ರೇಮ ಸಾಗರ. ಹೇಳ್ತಾ ಇರಿ, ನಿರಂತರವಾಗಿ ಹೇಳ್ತಾ ಇರಿ. ಸರ್ವಶಕ್ತಿವಂತ, ದಿವ್ಯ ದೃಷ್ಟಿ ವಿಧಾತ, ಸುಖದಾತ, ದಿವ್ಯ ಬುದ್ಧಿ ವಿಧಾತ, ಇದೆಲ್ಲ ಹೇಳ್ತಾ ಇದ್ರೆ ಆ ಗುಣಗಳೆಲ್ಲ ನಮ್ಮಲ್ಲಿ ಓಡ್ಕೊಂಡ್ ಬರಲ್ವಾ? ಅಂತವರೇ ಸಂತುಷ್ಟ ಇರೋದು. ಅವಗುಣಗಳನ್ನು ತೆಗೆದವ್ರು. ಅವಗುಣಗಳು ಇರೋದ್ರಿಂದ ತಾನೇ ಆತ್ಮ ದುಃಖಿ ಆಗುತ್ತೆ. ತನಗೆ ದುಃಖ ಆಗುತ್ತೆ, ತನ್ನಿಂದ ತಾನೇ ದುಃಖಿ ಆಗುತ್ತೆ. जैसे दीपावली पर विशेष सफाई और कमाई का ध्यान रखते, ऐसे आप भी सब प्रकार की सफाई और कमाई का लक्ष्य रख संतुष्ट आत्मा बनो. ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೀಪಾವಳಿಯಲ್ಲಿ ಎಲ್ಲಾ ಮೂಲೆ ಮೂಲೆ ಸ್ವಚ್ಛ ಮಾಡ್ತಾರೆ. ಮಕ್ಕಳೇ, ನಿಮ್ದು ಮೂಲೆ ಮೂಲೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಬಿಟ್ಟು ಸಂತುಷ್ಟವಾಗಿರಿ, ತೃಪ್ತವಾಗಿರಿ. ಮನಸ್ಸು ಬುದ್ಧಿ ಸ್ವಚ್ಛ, ಸಂಸ್ಕಾರ ಸ್ವಚ್ಛ. ಆ ಬಾಬಾ ಹೆಂಗೋ ನಾನು ಹಂಗೆ, ನಂದು ನಾನು ನೋಡ್ಕೊಂಡು ಹೋಗ್ತಾ ಇರ್ಬೇಕೀಗ. संतुष्टता द्वारा ही सर्व दिव्य गुणों का आवाहन कर सकेंगे, फिर अवगुणों की आहुति स्वतः हो जाएगा. ಸಂತುಷ್ಟತೆಯಿಂದನೇ ಎಲ್ಲಾ ಗುಣಗಳ ಆವಾಹನೆ ಆಗುತ್ತೆ, ಅವಗುಣಗಳು ಓಡೋಗುತ್ತೆ, ಆಹುತಿ. अंदर जो कमजोरियां, कमियां, निर्बलता, कोमलता रही हुई है, उन्हें समाप्त कर अब नया खाता शुरू करो और नए संस्कारों के नया वस्त्र धारण कर ಸಚ್ಚ ದೀಪಾವಳಿ ಮನಾವು. ಕೇಳಿದ್ರ ಇವತ್ತು ಎಂತ ದೀಪಾವಳಿ ಮಾಡ್ಬೇಕು? 3 ದಿನ ಇದೆ. ಒಳಗಡೆ ಏನೆಲ್ಲ ಕಡಿಮೆಗಳಿದೆ, ಖಾಮಿ ಅಂದ್ರೆ ನಿರ್ಬಲತೆಗಳ ಜೊತೆಯಲ್ಲಿ ಅನೇಕ ತರಹದ ಹೆಚ್ಚು ಕಡಿಮೆಗಳಿದೆ, ನಿರ್ಬಲತೆಗಳು, ಕೋಮಲತೆಗಳಿದೆ, ಸಂಸ್ಕಾರಗಳ, ಸ್ವಭಾವಗಳ ವೀಕ್ನೆಸ್ಗಳಿದೆ. ಇದೆಲ್ಲ ಸಮಾಪ್ತಿ ಮಾಡ್ಬಿಟ್ಟು ಹೊಸ ಖಾತೆ ಏನು ಸ್ವದರ್ಶನ ಬರೀತಾರ ನೋಡಿ. ಹೊಸ ಖಾತೆ ಅಂದ್ರೆ ನಿರಂತರ ಸ್ವದರ್ಶನ್ ಚಕ್ರಧಾರಿಯಾಗಿರ್ತೀನಿ, ಬುದ್ಧಿಯಲ್ಲಿ ಚಕ್ರ ತಿರುಗಿಸ್ತಾರೆ ಇರ್ತೀನಿ. ಗುಣಗಳ ನಿಮಗೆ ಎಲ್ಲರ ಗುಣಗಳು ಗೊತ್ತಿರ್ಬೇಕು. ಎಲ್ರೂ ಲಿಸ್ಟ್ ಹಾಕ್ರಿ ಇವತ್ತು ಎಲ್ರಿಗೆ. ನಿಮ್ ಮನೆಯಲ್ಲಿ 8 ಜನ ಇದ್ದಾರೋ ಅವ್ರದ್ದು ವಿಶೇಷತೆಗಳು, ಗುಣಗಳು ಎಷ್ಟು ಅಂತ ಲಿಸ್ಟ್ ಹಾಕ್ರಿ. ಸೆಂಟ್ರಲ್ ಇರೋರು ಅಷ್ಟೇ, ಎಲ್ಲರದು ಪ್ರತಿಯೊಬ್ಬರು ಕೂತ್ಕೊಂಡು ಯಾರ್ಯಾರಲ್ಲಿ ಏನೇನ್ ಗುಣ ಇದೆ ಅಂತ ಲಿಸ್ಟ್ ಹಾಕ್ರಿ. ಒಬ್ಬೊಬ್ರು ಎಲ್ಲರ ಗುಣ ಹೇಳ್ಬೇಕು. ಈ ಮನೆಯಲ್ಲಿ 4 ಜನ ಇದ್ರೆ 4 ಜನದ ಗುಣ ಗೊತ್ತಿದ್ರೆ 4 ಗುಣಗಳು ನಿಮ್ಮಲ್ಲಿ ಬಂದ್ಬಿಡುತ್ತೆ. ಓ, ಇವ್ರು ಇಷ್ಟು ಗುಣವಂತರು, ಇಷ್ಟು ವಿಶೇಷ, ಇಷ್ಟು. ಪ್ರತಿಯೊಬ್ಬರಲ್ಲಿ ಗುಣಗಳಿದೆ. ಆ ಗುಣಗಳನ್ನ ಕಂಡಿಡ್ದಿದ್ದೀರಾ? ನಿಮ್ಮ ಮನೆಯಲ್ಲಿ ಯಾರ ಹತ್ರ ಏನ್ ಗುಣ ಇದೆ ಅಂತ ಕೇಳಿಸ್ತಿದ್ಯಾ? ಜ್ಞಾನದಲ್ಲಿ ಇರ್ಲಿ ಇಲ್ದೇ ಇರ್ಲಿ, ನಿಮ್ಮ ಮನೆಯವ್ರ ಗುಣಗಳೇನಂತ ಗೊತ್ತಾ? ಮಕ್ಕಳ ಗುಣಗಳೇನ್ ಗೊತ್ತಾ? ಕಂಡಿಡ್ದಿದ್ದೀರಾ? ಅಥವಾ ಸುಮ್ಮನೆ ಮನುಷ್ಯರ ತರ ನೋಡ್ತೀರಾ? ಇವಾಗ ಕೇಳಿದ್ರೆ ನಿಮ್ಮ ಮನೆಯವ್ರ ಗುಣ ಏನು ಅಂತ ಹೇಳ್ತಿದ್ದೀರಾ? ಅಲ್ಲಿ ಕೂತ್ಕೊಂಡು ಬಾಬನಿಗೆ ಹೇಳ್ರಿ ನೋಡೋಣ ಲಿಸ್ಟು. ಗುಣ ಏನಂದ್ರೆ ಹೇಳಕ್ಕೆ ಬರಲ್ಲ, ಒಂದಕ್ಕೆ ಇನ್ನೊಂದು ಹೇಳ್ತಾರೆ. ಅವಾಗ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಮೊದ್ಲಿಂದ ಗುಣ ನೋಡಿರ್ಲಿಲ್ಲ, ಯಾರಲ್ಲಿ ಏನ್ ವಿಶೇಷತೆ ಇದೆ. ಇವತ್ತಿಂದ ಹಂಗ್ ಮಾಡ್ರಿ, ಎಲ್ಲರ ಗುಣಗಳು ಎಣಿಸ್ರಿ. ಓ, ಇವರಲ್ಲಿ ಇಷ್ಟು ವಿಶೇಷತೆ, ಇಷ್ಟು ಗುಣ ಇದೆ. ಅವಾಗ ಗುಣಗ್ರಾಹಕದಿಂದ ಎಷ್ಟೊಂದು ಗುಣಗಳು ಬರ್ತಾ ಹೋಗುತ್ತೆ. ಬಾಬನ್ ಮಹಿಮೆ ಮಾಡ್ತಿರೋದ್ರಿಂದ ಎಷ್ಟೊಂದು ಗುಣ. ಎಲ್ಲರ ಗುಣ ವಿಶೇಷತೆಗಳ ದೃಷ್ಟಿಕೋನ ಇರ್ಬೇಕು. ಸರಿನಾ? ಅವಾಗ ಬಾಬಾ ಹೇಳೋದು, ಹಳೆದೆಲ್ಲ ಸಮಾಪ್ತಿ ಮಾಡಿ ಹೊಸ ಸಂಸ್ಕಾರಗಳ ಹೊಸ ವಸ್ತ್ರ ಧಾರಣೆ ಮಾಡಿದಾಗ ಸತ್ಯ ದೀಪಾವಳಿ ಆಚರಣೆ ಮಾಡ್ದಂಗೆ. ಸ್ಲೋಗನ್ ಏನೋ? ಸ್ವಮಾನ್ ಕಿ ಸೀಟ್ ಪರ್ ಸದಾ ಸೆಟ್ ರೆಹನಾ ಹೇ,
तो दृढ़ संकल्प की बेल्ट अच्छी तरह से बांध लो. ಸ್ವಮಾನದ ಸೀಟಲ್ಲಿ ಸೆಟ್ಟಾಗಿ ಸರಿಯಾಗಿ ಕೂತ್ಕೊಂಡ್ಬಿಡಿ. ಆಮೇಲೆ ಬೆಲ್ಟ್ ಹಾಕೊಂಡ್ಬಿಡಿ. ಎಂತ ಬೆಲ್ಟು? ದೃಢ ಸಂಕಲ್ಪದ ಬೆಲ್ಟ್. ಹಂಗಲ್ಲ ಸೆಕೆಂಡ್ ಓಡೋಗ್ತಾ ಇರ್ಲಿ ಮೈಂಡ್ ಅಂತ. ಸರಿಯಾಗಿ ಟೈಟಾಗಿ ಕೂತ್ಕೊಳ್ರಿ ಸ್ವಮಾನದಲ್ಲಿ. ಅದು ಬಿಟ್ಬಿಟ್ಟು ಕೆಳಗಡೆ ಇಳಿಯೋದಲ್ಲ ದಡಕ್ಕಂತ. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ರಿ. ಎಲ್ಲಾ ಶಕ್ತಿಗಳ ಬಗ್ಗೆ ಚಿಂತನೆ ಮಾಡಿ. ನಾನು ಸ್ವದರ್ಶನ್ ಚಕ್ರಧಾರಿ 1 ಅವರ್. ಎಷ್ಟು ನಿಮಗೆ ಟೈಮ್ ಆಗುತ್ತೆ ಹಂಗೆ ಕೂತ್ಕೊಳ್ರಿ. 4 ಯುಗಗಳ ದರ್ಶನ, ತನ್ನ ಸಂಸ್ಕಾರಗಳ, ತನ್ನ ಪಾತ್ರದ ದರ್ಶನ ಮಾಡ್ಕೊಂಡು ಅಂತಿಮ ಸಮಯದಲ್ಲಿ ಈಗೇನಿದ್ದೀನಿ ಫರಿಷ್ಠ ಸೋ ದೇವತಾ, ಬ್ರಾಹ್ಮಣ್ ಸೋ ಫರಿಷ್ಠ ಅದಾಗ್ತಾ ಇದೀನ ದರ್ಶನ ಮಾಡ್ರಿ. ತಂದೆ ದರ್ಶನ ಮಾಡಿ. ನಮ್ಮ ಅಪ್ಪ ಬಂದೆಲ್ಲ ಏನು ಕೊಡ್ತಾ ಇದ್ದಾರೆ. ಮೀಟೆ ಬಚ್ಚೆ ಕ್ಯಾ ಕರೋ ಅಂದ್ರು. ಸತ್ಯ ಸತ್ಯ ರಾಜಋಷಿಗಳು ನೀವು. ನಿಮ್ಮ ಕರ್ತವ್ಯನೇ ಆಗಿದೆ ತಪಸ್ಸು. ತಪಸ್ಸಿಂದನೇ ಪೂಜೆಗೆ ಲಾಯಕ್ ಆಗ್ತೀರ. ಇವತ್ತು ಅಂಡರ್ಲೈನ್ ಏನಂದ್ರು, ಬರೀ ತಪಸ್ ಮಾಡುವುದಿಲ್ಲ, ತಪಸ್ ಮಾಡೋದೇ ನಿಮಗ್ ಕರ್ತವ್ಯ ಅಂದ್ರು. ಕೇಳಿಸ್ತಾ? ಬರ್ಕಳ್ರಿ. ತಪಸ್ ಮಾಡೋದೇ ನನ್ನ ಕೆಲ್ಸ, ನನ್ನ ಕರ್ತವ್ಯ. ದೃಢತಾ ಸಂಪನ್ನ ತಪಸ್ಸು. ತಪಸ್ ಮಾಡಕ್ ಕೂತ್ಕೋತೀವ ಬೆಳಗ್ಗೆ ಸಂಜೆ. ನೋಡ್ರಿ ಎಷ್ಟು ಗಂಟೆ ಕೂತ್ಕೋತೀವಿ. ಅದ್ರಲ್ಲಿ ಮೇಲೆ ಎಷ್ಟೊತ್ತಿರ್ತೀರ ಅದ್ ಲೆಕ್ಕ ಹಾಕ್ರಿ. ಸರಿನಾ? ಓಂ ಶಾಂತಿ. ಎಲ್ಲರಿಗೆ ದೀಪಾವಳಿಯ ಶುಭಾಶಯಗಳು. ಕರೋಡೋ ಟೈಮ್ಸ್ ಶುಭಾಶಯಗಳು. ಚಿಲ್ಡ್ರನ್ ಡೇ. ನಾವು ಬಾಬನ ಗಾಡ್ಲಿ ಸ್ಟೂಡೆಂಟ್, ಸ್ವೀಟ್ ಚಿಲ್ಡ್ರನ್, ಸ್ವೀಟ್ ಚಿಲ್ಡ್ರನ್. ಬಾಬನಿಗೆಂತ ಲಾಂಗ್ ಲಾಸ್ಟ್ ನೋ ಫೌಂಡ್ ಚಿಲ್ಡ್ರನ್. ಬಾಬನ್ ಮಡ್ಲಲ್ಲೇ ಕೂತಿರ್ಬೇಕು. ನಾನ್ ನಿನ್ ಬೇಬಿ, ನಾನು ನಿನ್ ಮಡ್ಲಲ್ಲಿ ಇದ್ದೀನಿ, ನಿನ್ ಜೊತೆಯಲ್ಲಿ ಇರ್ತೀನಿ, ನಿನ್ ಕೈ ಹಿಡ್ಕೊಂಡೇ ಇರ್ತೀನಿ, ಶ್ರೀಮಂತದ ಕೈ ಅಂತೇಳಿ ಇವತ್ತು ಮಗುವಾಗಿ ಬಾಬನ್ ಜೊತೆ ನಿರಂತರವಾಗಿ ಇರೋದ್ ನೋಡ್ರಿ. ಸರಿನಾ? ಇವತ್ತು ನರಸಯ್ಯಣ್ಣವ್ರದ್ದು ಅಂತಿಮ ಸಂಸ್ಕಾರ ಇವತ್ತು ಮಾಡ್ತಾರೆ. ಎಲ್ರೂ ಈಗ ಬಾಬುರ ನೆನಪು ಮಾಡಿ, ಅಣ್ಣವ್ರ ಪ್ರತಿ ನೆನಪು ಮಾಡಿ ಯೋಗದ ವಿಶೇಷ ಸಹಯೋಗ ಕೊಡೋಣ. ಕೇಳಿಸ್ತಿದ್ಯಾ? ನರಸಯ್ಯಣ್ಣವ್ರದ್ದು ಇವತ್ತು ಅಂತಿಮ ಸಂಸ್ಕಾರ ಮಾಡ್ತಿದ್ದಾರೆ. ನೀವೆಲ್ರೂ ವಿಶೇಷ ಅವ್ರ ಪ್ರತಿ ಯೋಗ ಮಾಡಿ.